ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ, ಇನ್ನೇನು ಆಷಾಢ ಮಾಸ ಶುರು ಆಗ್ತಾ ಇದೆ. ಈ ಆಷಾಢ ಮಾಸದಲ್ಲಿ ಯಾವ ರೀತಿಯಾದಂತಹ ಪೂಜೆ ಮಾಡಬೇಕು, ಯಾವ ರೀತಿಯಾದಂತಹ ರೆಮಿಡೀಸ್ ಮಾಡ್ಬೋದು? ಆಷಾಢ ಮಾಸ ಅಂದ್ರೆ ಏನು ಗುರುಜಿ? ಶ್ರೀಮನ್ನಾರಾಯಣ ಈ ಮಾಸದಲ್ಲೇನೆ ಯೋಗ ನಿದ್ರೆಗೆ ಜಾರುವಂತ. ಈ ಆಷಾಢ ಮಾಸದಲ್ಲಿ ಭಗವಂತ ಯೋಗ ನಿದ್ರೆಗೆ ಜಾರೋದ್ರಿಂದ ನಾವು ಶುಭ ಕಾರ್ಯಗಳನ್ನ ಮಾಡಬಾರದು. ಈ ಆಷಾಢ ಮಾಸಕ್ಕೆ ಯಾಕೆ ಇಷ್ಟು ಮಹತ್ವ? ಈ 4 ತಿಂಗಳು ಮಾತ್ರ ಭಗವಂತನಿಗೆ ಎಷ್ಟು ಭಕ್ತಿ ಮಾಡ್ತೀವಿ, ನಮ್ಮ ಜೀವನದಲ್ಲಿ ಈ ಉತ್ಸಾಹ, ಉಲ್ಲಾಸ, ಆಮೇಲೆ ಲಕ್ಷ್ಮೀ ಆಗಮನ, ಕೆಲಸದಲ್ಲಿ ಪ್ರಗತಿ ಎಲ್ಲವೂ ಕೂಡ ಆಗತ್ತೆ ಅಂತ ಉಲ್ಲೇಖ ಇದೆ. ಈ ಮತ್ಸ್ಯಯುಗಳ ಪೂಜೆ ಅಂತ ಮಾಡ್ತೀವಿ. ಇದನ್ನ ಇಲ್ಲಿವರೆಗೂ ಯಾರು ಹೇಳಿಲ್ಲ, ಎಲ್ಲೂ ಕೇಳಿಲ್ಲ ಅಂತ ಪೂಜೆಯನ್ನ ಹೇಳ್ತೀನಿ. ನಮಸ್ಕಾರ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಅರ್ಪಿಸುವ ವಿಶೇಷವಾದ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸುಷ್ಮಾ. ವೀಕ್ಷಕರೇ, ಇನ್ನೇನು ಆಷಾಢ ಮಾಸ ಶುರು ಆಗ್ತಾ ಇದೆ. ಆಷಾಢ ಮಾಸ ಅಂದರೆ ಒಂಥರ ಸ್ಟ್ರಾಂಗ್ ವೈಬ್ರೇಷನ್ ಇರುತ್ತೆ. ದೇವತೆಗಳಿಗೆ ಹೆಚ್ಚಿನ ಪೂಜೆ ಮಾಡ್ತಾರೆ, ಬಟ್ ಯಾಕೆ ಅಂತ ಎಕ್ಸಾಕ್ಟ್ ಆಗಿ ಯಾರಿಗೂ ಗೊತ್ತಿರೋದಿಲ್ಲ. ಹಾಗೆ ಈ ಆಷಾಢ ಮಾಸದಲ್ಲಿ ಯಾವ ರೀತಿಯಾದಂತಹ ಪೂಜೆ ಮಾಡಬೇಕು, ಯಾವ ರೀತಿಯಾದಂತಹ ರೆಮಿಡೀಸ್ ಮಾಡ್ಬೋದು, ಹಾಗೆ ಮತ್ಸ್ಯಯುಗಳ ಅಭಿಷೇಕ ಅಂದರೆ ಏನು, ಅಲ್ಲಿ ಇಲ್ಲಿ ಕೇಳಿರ್ತೀವಿ, ಬಟ್ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ಒಂದು ವಿಶೇಷವಾದ ಪಾಡ್ಕಾಸ್ಟ್ನಲ್ಲಿ ನಿಮಗೆ ಕೊಡ್ತಾ ಹೋಗ್ತೀವಿ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸುಧೀಂದ್ರ ದೇಶಪಾಂಡೆ ಗುರುಜಿಯವರು. ಬನ್ನಿ ವೀಕ್ಷಕರೇ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ. ಗುರುಜಿ, ಮೊದಲನೇದಾಗಿ ಆಷಾಢ ಮಾಸ ಅಂತ ಹೇಳಿದ್ರೇ ಒಂಥರ ಸ್ಟ್ರಾಂಗ್ ವೈಬ್ರೇಷನ್ ಇರುತ್ತೆ. ಏನೊಂಥರ ಪೂಜೆ ಮಾಡಬೇಕು, ಒಂಥರ ದೈವಭಕ್ತಿ ಜಾಸ್ತಿ ಆಗುವಂಥದ್ದು ಇದೆಲ್ಲ ಆಗುತ್ತೆ. ಸೊ ಮೊದಲನೇದಾಗಿ ಆಷಾಢ ಮಾಸ ಅಂದರೆ ಏನು ಗುರುಜಿ? ತುಂಬ ಒಳ್ಳೆಯ ಪ್ರಶ್ನೆ. ಯಾಕೆಂದರೆ ಯಾವ ಪಾಡ್ಕಾಸ್ಟ್ನಲ್ಲಿಯೂ ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಆಷಾಢ ಮಾಸದ ಬಗ್ಗೆ ಯಾರೂ ತಿಳಿಸಲಾರದ ಮಾಹಿತಿಗಳನ್ನು ನಮ್ಮ ಈ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಸಿಗುತ್ತೆ, ಗುರುಗಳ ಹತ್ರ ಸಿಗುತ್ತೆ ಅಂತ ಹೇಳಿ ತುಂಬ ನಮ್ಮ ಭಕ್ತರು, ವೀಕ್ಷಕರು ಕಾತುರದಿಂದ ಕಾಯ್ತಾ ಇರ್ತಾರೆ. ಎಲ್ಲಿಯೂ ಕೂಡ ಈ ಆಷಾಢ ಮಾಸದ ಬಗ್ಗೆ ಇಷ್ಟು ವಿಸ್ತೃತವಾದಂತಹ, ಇಷ್ಟು ಡಿಟೇಲ್ಡ್ ಇನ್ಫಾರ್ಮೇಷನ್ ಯಾರೂ ಕೊಟ್ಟಿರಲಿಕ್ಕಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲರೂ ಆಷಾಢ ಮಾಸ ಆಷಾಢ ಮಾಸ ಆಷಾಢ ಮಾಸ ಅಂತ ಹೇಳ್ತಿರ್ತಾರೆ. ಆದರೆ ಆ ಆಷಾಢ ಮಾಸ ಅಂದರೆ ಏನು ಅಂತಲೇ ನಮಗೆ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಹೆಸರಲ್ಲೇ ನೋಡಿ, ಆಷಾಢ ಮಾಸ. ಏನಿದು ಆಷಾಢ ಮಾಸ ಅಂದರೆ? ಆಷಾಢ ಮಾಸ ಅಂದರೆ ಅತ್ತೆ ಸೊಸೆ ಒಟ್ಟಿಗೆ ಇರಬಾರ್ದು, ಆಷಾಢ ಮಾಸ ಅಂತಂದರೆ ಶುಭ ಕಾರ್ಯಗಳನ್ನು ಮಾಡಬೇಕಾ ಮಾಡಬಾರ್ದಾ, ಈ ರೀತಿಯಾಗಿ ಸಾಕಷ್ಟು ಗೊಂದಲಗಳಿರುತ್ತೆ, ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಮೊದಲನೆಯದ್ದಾಗಿ ಬೇಸಿಕ್ ನಾವು ಆಷಾಢ ಮಾಸ ಬಂತು ಅಂದ್ರೇ ಅದೊಂದು ರೀತಿ ಹಿಂಟ್. ಈಗ ಫಾರ್ ಎಕ್ಸಾಂಪಲ್ ಸಣ್ಣ ಉದಾಹರಣೆ ಕೊಡ್ತೀನಿ. ಮನೆಯಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ, ಆ ಗೇಟ್ ಸೌಂಡ್ ಆಗುತ್ತೆ, ಅಪ್ಪ ಬರ್ಬೋದು, ಅಮ್ಮ ಬರ್ಬೋದು, ಮಕ್ಕಳ ಮುಖ ಅರಳುತ್ತೆ. ಮಮ್ಮಿ ಡ್ಯಾಡಿ ಬಂದರು, ಒಂದು ಖುಷಿ. ಅದ್ರ ಜೊತೆಗೆ ಅವರು ನಮಗೇನಾದರೂ ತಿಂಡಿ ತಿನ್ನಕ್ಕೆ ತಂದಿರ್ಬೋದಾ, ಚಾಕ್ಲೇಟು, ಬಿಸ್ಕಿಟು, ಮತ್ತೊಂದು, ಈ ರೀತಿಯಾದಂಥ ಒಂದು ಭರವಸೆಗಳು, ಏನೋ ಒಂದು ಕನೆಕ್ಟಿವಿಟಿ ಇರುತ್ತೆ, ಒಂದು ಖುಷಿ, ಒಂದು ಹ್ಯಾಪಿನೆಸ್ ಡೋರ್ ಓಪನ್ ಆಗುವಂಥ ಒಂದು ಖುಷಿ ಅವ್ರ ಮನಸ್ಸಲ್ಲಿರುತ್ತೆ. ಅದೇ ರೀತಿ ನಮಗೆಲ್ಲ ಯಾರು ಸನಾತನ ಧರ್ಮ ಸಂಪ್ರದಾಯವನ್ನು ಹಿಂದೂಗಳಾಗಿ ನಾವು ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ, ಈ ಆಷಾಢ ಮಾಸ ಬಂತು ಅಂದ ತಕ್ಷಣ ನೆಕ್ಸ್ಟ್ ಯಾವುದಕ್ಕೆ ನಮಗೆ ಲೀಡ್ ಕೊಡುತ್ತೆ ಅಂತಂದರೆ ನಮಗೆ ಶ್ರಾವಣ ಮಾಸ. ಹಬ್ಬಗಳ ಡೋರ್ ಓಪನ್ ಆಗುತ್ತೆ, ಮಹಾದ್ವಾರ ಅದು. ಎಷ್ಟು ಹಬ್ಬಗಳು ಬರುತ್ತೆ ಅಂದರೆ ನಮಗೆ ಶ್ರಾವಣ ಮಾಸ ಬರುತ್ತೆ, ಭಾದ್ರಪದ ಮಾಸ, ಗಣೇಶ ಚತುರ್ಥಿ. ಈ ಆಷಾಢ ಮಾಸದಲ್ಲೇ ವೆರಿ ಫಸ್ಟ್ ನಮಗೆ ದೇವಶಯನಿ ಏಕಾದಶಿ ಅಂತ ಬರುತ್ತೆ, ಗುರುಪೂರ್ಣಿಮಾ ಅಂತ ಬರುತ್ತೆ, ನೆಕ್ಸ್ಟ್ ಶ್ರಾವಣ ಮಾಸ. ಹಬ್ಬ ಅದನ್ನೆಲ್ಲ ನಾವು ಆ ಸಂಭ್ರಮ ಪೂರ್ತಿ ಎಂಗೇಜ್ ಆಗಿಬಿಡ್ತೀವಿ ನಾವೆಲ್ಲ ಹಬ್ಬಗಳು. ಆಮೇಲೆ ಮನೆಯಲ್ಲಿ ಕಳೆ ವಾತಾವರಣ, ಬಾಗಿಲಿಗೆಲ್ಲ ಮಾವಿನ ತೋರಣ, ಹಬ್ಬದ ಅಡಿಗೆ, ಊಟ ಎಲ್ಲವೂ ಕೂಡ ಒಂದು ಜೀವಕಳೆ ತುಂಬುವಂತಹ ಈ ಜುಲೈಯಿಂದ ಹಿಡಿದು ಈ ವರ್ಷ ಅಂತೂ ಅಧಿಕ ಮಾಸ ಬಂದಿರೋದ್ರಿಂದ ಹಬ್ಬಗಳು ಒಂದೊಂದು ತಿಂಗಳು ಪೋಸ್ಟ್ಪೋನ್ ಆಗ್ತಾ ಹೋಗಿರೋದ್ರಿಂದ ಡಿಸೆಂಬರ್ವರೆಗೂ ಹಬ್ಬಗಳ ಸರಮಾಲೆನೆ. ಸೊ ಆಷಾಢ ಮಾಸ ಅನ್ನುವಂಥದ್ದು ಒಂದು ಮಹಾದ್ವಾರ, ಒಂದು ಆರ್ಚ್ ಅಂತ ಹೇಳ್ಬೋದು, ಒಳಗಡೆ ಹೋಗೋದಕ್ಕೆ ಒಂದು ಹೆಬ್ಬಾಗಿಲ್ಲದು. ಈ ಆಷಾಢ ಮಾಸ ಅಂದ್ರೆ ಏನು ಅಂತಂದರೆ ನೋಡಿ, ಈ ಹಿಂದಿನ ವೈದಿಕ ಇದರ ಪ್ರಕಾರ, ಲೆಕ್ಕಾಚಾರದ ಪ್ರಕಾರ ಏನು ಮಾಡ್ತಿದ್ರು ಅಂದರೆ, ಅವಾಗೆಲ್ಲ ಈಗಿನ ಕಾಲದ ಪ್ರಕಾರ ಈಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂತ ತಿಂಗಳುಗಳನ್ನು ನಾವು ಹೇಳ್ತೀವಿ. ಆಗ ಅವರು ಯಾವ ರೀತಿ ಲೆಕ್ಕ ಹಾಕ್ತಿದ್ರು ಅಂದರೆ, ಒಂದೊಂದು ತಿಂಗಳಿಗೂ ಕೂಡ ಒಂದೊಂದು ನಕ್ಷತ್ರದ ಹೆಸರಿಡ್ತಾ ಇದ್ರಂತೆ.
ನೋಡಿ ಎಂಥ ಬ್ಯೂಟಿಫುಲ್ ಅದು. ಈ ಆಷಾಢ ಮಾಸ ಅಂತ ಯಾಕೆ ಬಂತು ಹೆಸರು ಅಂತಂದರೆ, ವಿಶೇಷವಾಗಿ ಅವರು ಯಾವ ಥರ ಕಾಲಗಣನೆ ಲೆಕ್ಕ ಹಾಕ್ತಿದ್ರು, ಯಾವ ಥರ ತಿಂಗಳಿಗೆ ಹೆಸರಿಡ್ತಾ ಇದ್ರು ಅಂತಂದರೆ, ಆ ತಿಂಗಳಲ್ಲಿ ಬರುವಂತಹ ಪರ್ಟಿಕ್ಯುಲರ್ ಹುಣ್ಣಿಮೆ ಇರುತ್ತಲ್ಲ, ಆ ಹುಣ್ಣಿಮೆ ದಿವಸ ಯಾವ ನಕ್ಷತ್ರ ಬಿದ್ದಿರುತ್ತೆ ಅದರ ಹೆಸರನ್ನು ತಿಂಗಳಿಗೆ ಇಡ್ತಾ ಇದ್ರಂತೆ. ಇಲ್ಲಿ ಏನಾಗುತ್ತೆ ಅಂತಂದರೆ, ವಿಶೇಷವಾಗಿ ಈ ಆಷಾಢ ಮಾಸ ಏನು ಬೀಳುತ್ತೆ, ಆಷಾಢ ಮಾಸದ ಹುಣ್ಣಿಮೆ, ಆ ಹುಣ್ಣಿಮೆ ದಿನ ಬೇಕಾದರೆ ನೀವು ತೆಗೆದು ನೋಡಿ ಪಂಚಾಂಗಗಳಲ್ಲಿ, ಕ್ಯಾಲೆಂಡರ್ಗಳಲ್ಲಿ, ಇಲ್ಲ ಉತ್ತರಾಷಾಢ ಇರುತ್ತೆ, ಇಲ್ಲ ಪೂರ್ವಾಷಾಢ ನಕ್ಷತ್ರ ಇರುತ್ತೆ. ಸೊ ಅಲ್ಲಿ ಆಷಾಢ ಅಂತ ಬಂತಲ್ಲ, ಉತ್ತರ ಆಷಾಢ, ಪೂರ್ವ ಆಷಾಢ. ಸೊ ಆ ಒಂದು ಆಧಾರದ ಮೇಲೆ ಅವ್ರೇನ್ ಮಾಡಿದ್ರು ಅಂದ್ರೆ ಈ ತಿಂಗಳಿಗೆ ಆಷಾಢ ಮಾಸ ಅಂತ ಹೆಸರಿಟ್ರು. ಗುರುಜಿ ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಷಾಢ ಮಾಸ ಅಂತ ಹೆಸರು ಯಾಕೆ ಬಂತು ಅಂತ ಇದುವರೆಗೂ ಇದು ನಮಗೂ ಗೊತ್ತಿರಲಿಲ್ಲ, ತುಂಬ ಜನ ವೀಕ್ಷಕರಿಗೂ ಕೂಡ ಗೊತ್ತಿರೋದಿಲ್ಲ. ತುಂಬ ಚೆನ್ನಾಗಿ ಹೇಳಿದ್ರಿ. ಹಾಗೆ ಈ ಆಷಾಢ ಮಾಸಕ್ಕೆ ಯಾಕೆ ಇಷ್ಟು ಮಹತ್ವ ಅಂತ? ಹೌದು ನೋಡಿ, ಆಷಾಢ ಮಾಸಕ್ಕೆ ಬಹಳ ಮಹತ್ವ ಇದೆ. ಆಷಾಢ ಮಾಸದ ಏನು ಏಕಾದಶಿ ಬರುತ್ತೆ, ದೇವಶಯನಿ ಏಕಾದಶಿ ಅಂತ ನಾವು ಹೇಳ್ತೀವಿ. ಬಹುಶಃ ಈ ಸಂಚಿಕೆ ವೀಕ್ಷಕರ ಕೈಗೆ ಬರೋಷ್ಟರಲ್ಲಿ ದೇವಶಯನಿ ಏಕಾದಶಿ ಆಗಿರುತ್ತೆ. ನಾನು ಕೂಡ ಲೈವಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ಮಾಡ್ತೀನಿ. ದೇವಶಯನಿ ಏಕಾದಶಿ ಕರೆಕ್ಟಾಗಿ ಈ ಆಷಾಢ ಮಾಸದ ದೇವಶಯನಿ ಏಕಾದಶಿಗೆ ವಿಷ್ಣು ನಾರಾಯಣ, ಶ್ರೀಮನ್ನಾರಾಯಣ ಯೋಗ ನಿದ್ರೆಗೆ ಜಾರುವಂಥದ್ದು. ಏನಂತ ಹೇಳ್ತಾರೆ ಅಂದರೆ, ವಿಷ್ಣು 4 ತಿಂಗಳು ಮಲಗುವಂಥದ್ದು. ಅಂದರೆ ಈಗ ನಾವೆಲ್ಲ ನಿದ್ದೆ ಮಾಡ್ತೀವಲ್ಲ, ಗಡದ್ದಾಗಿ ಒಳ್ಳೆ ನಿದ್ದೆ ಹಂಗಲ್ಲ. ಬಟ್ ಯೋಗ ನಿದ್ರೆ ಅಂದರೆ ಮಹಾವಿಷ್ಣುವಿಗೆ ಆ 4 ತಿಂಗಳು ಯಾರೂ ಡಿಸ್ಟರ್ಬ್ ಮಾಡಲ್ವಂತೆ. ಆ 4 ತಿಂಗಳು ಮಹಾವಿಷ್ಣು ಯೋಗ ನಿದ್ರೆ ತಪಸ್ಸಲ್ಲಿ ನಿರತ. ಮಹಾವಿಷ್ಣುವಿಗೆ ಜಗತ್ತಿನಲ್ಲಿ ಎಲ್ಲ ಲೋಕ, ಅತಳ ವಿತಳ ಪಾತಾಳ ಸುತಳ ಎಲ್ಲ ಲೋಕಗಳಲ್ಲಿ ಏನೇನು ಲೋಕಗಳಿದೆ, ಎಲ್ಲ ಲೋಕಗಳಲ್ಲಿ ಏನೇನು ಹ್ಯಾಪ್ನಿಂಗ್ಸ್ ಆಗ್ತಾ ಇದೆ, ಏನೇನು ಘಟನೆಗಳು ನಡೀತಾ ಇದೆ, ಎಲ್ಲದರ ಮಾಹಿತಿ ಇರುತ್ತಂತೆ. ಆದರೆ ಯಾರು ಡಿಸ್ಟರ್ಬ್ ಮಾಡಲ್ಲ. ಯಾಕೆಂದರೆ ದೇವ ಶಯನಿ, ಶಯನಿ ಅಂದರೆ ಮಲಗುವಂಥದ್ದು, ದೇವ ಅಂದರೆ ಭಗವಂತ, ಭಗವಂತ ಮಲಗುವಂಥ ಏಕಾದಶಿ ಆಷಾಢ ಮಾಸದಿಂದ. ಇನ್ನು ದೇವ ಉಟನಿ ಏಕಾದಶಿ ಅಂತ ಬರುತ್ತೆ. ಉಟನಿ ಅಂದರೆ ಎದ್ದೇಳಿಸೋದು ಅಂತ. ಕರೆಕ್ಟ್ 4 ತಿಂಗಳು ಚಾತುರ್ಮಾಸ್ಯ ಸ್ಟಾರ್ಟ್ ಆಗುತ್ತೆ. ಯತಿಗಳು, ಋಷಿಗಳು, ಮುನಿಗಳು, ಸಾಧುಗಳು ಏನು ಮಾಡ್ತಾ ಇದ್ರು ಅಂತಂದರೆ, ಈಗ ಮಳೆಗಾಲ ಆರಂಭ, ಎಲ್ಲ ಕಡೆ ನೀವು ನೋಡ್ಬೋದು ಕೃಷಿ ಚಟುವಟಿಕೆಗಳು ಗರಿಗೆದರುತ್ತೆ, ಎಲ್ಲ ಕಡೆ ಬಿತ್ತನೆ ಮಾಡ್ತಾ ಇರ್ತಾರೆ, ಎಲ್ಲರೂ ಬ್ಯುಸಿ ಇರ್ತಾರೆ, ರೈತರು, ಕೃಷಿಕರು, ನಮ್ಮ ಅನ್ನದಾತರು ಎಲ್ಲ. ಆಗ ಏನಾಗುತ್ತೆ ಅಂದರೆ ಪ್ರಕೃತಿ ಚಿಗುರೊಡೆಯುತ್ತೆ, ಹಸಿರಾಗುತ್ತೆ, ಎಲ್ಲ ಕಡೆ ಬೆಳೆ. ಅವ್ರೇನು ಮಾಡ್ತಾ ಇದ್ರು ಅಂದರೆ ಲೋಕ ಸಂಚಾರಿಗಳಾಗಿದ್ರು, ಋಷಿಗಳು, ಮುನಿಗಳು, ಸಾಧುಗಳು ಎಲ್ಲ. ಆಗ ಹೋಗಬೇಕಾದ್ರೆ ನನ್ನಿಂದ, ಈಗ ನೋಡಿ ಹುಲ್ಲು ಬೆಳೆದಿರುತ್ತೆ ಅಥವಾ ಏನೋ ಕಾಡಲ್ಲಿ ಹೋಗ್ತಾ ಇರ್ತಾರೆ, ನನ್ನಿಂದ ಇನ್ನೊಂದು ಜೀವಕ್ಕೆ ಅಪಾಯ ಆಗಬಾರ್ದು, ನಾನು ಆ ಜೀವವನ್ನು ತುಳಿಬಾರ್ದು, ಸಾಯಿಸಬಾರ್ದು, ನೋವು ಮಾಡಬಾರ್ದು ಅನ್ನೋ ಉದ್ದೇಶದಿಂದ 4 ತಿಂಗಳು ಈ ಆಷಾಢ ಮಾಸ ಬರ್ತಿದ್ದಂಗೆ ಅವ್ರು ಎಲ್ಲಿರ್ತಾರೆ ಅಲ್ಲೇ ಅವರು ತಪಸ್ಸಿಗೆ ಕೂರ್ತಿದ್ರಂತೆ. ಸೊ 4 ತಿಂಗಳಾಗ್ತಿದ್ದಂಗೆ ದೇವ ಉಟನಿ ಏಕಾದಶಿ, ಆಗ ಎಲ್ಲ ಬೆಳೆ ಎಲ್ಲ ಕೈಗೆ ಬಂದಿರುತ್ತೆ, ಪ್ರಕೃತಿ ಎಲ್ಲ ಮತ್ತೆ ಮೊದಲಿನಂತೆ ನಾವು ಎಲ್ಲ ಕಡೆ ಓಡಾಡ್ಬೋದು, ರಸ್ತೆಗಳೆಲ್ಲ ವಿಶಾಲವಾಗಿ ನಮಗೆ ಓಡಾಡೋದಕ್ಕೆ ವಿಸಿಬಿಲಿಟಿ ಇರ್ತಾ ಇತ್ತು ಆಗಿನ ಕಾಲದಲ್ಲಿ. ಸೊ ಈ ಒಂದು ಸಂಪ್ರದಾಯ ನಡ್ಕೊಂಡು ಬಂತು. ಈ ದೇವಶಯನಿ ಏಕಾದಶಿಯಿಂದನೇ ಚಾತುರ್ಮಾಸ್ಯ ಸ್ಟಾರ್ಟ್ ಆಗುತ್ತೆ. 4 ತಿಂಗಳು. ಈ 4 ತಿಂಗಳು ಮಾತ್ರ ಭಗವಂತನಿಗೆ ಎಷ್ಟು ಭಕ್ತಿ ಮಾಡ್ತೀವಿ, ಎಷ್ಟು ಶ್ರದ್ಧೆಯಿಂದ ನಾವು ನಡ್ಕೋತೀವಿ, ಎಷ್ಟು ಪೂಜೆಗಳನ್ನು ಮಾಡ್ತೀವಿ, ನಮ್ಮ ಜೀವನದಲ್ಲಿ ಈ ಉತ್ಸಾಹ, ಉಲ್ಲಾಸ, ಆಮೇಲೆ ಲಕ್ಷ್ಮೀ ಆಗಮನ, ಕೆಲಸದಲ್ಲಿ ಪ್ರಗತಿ ಎಲ್ಲವೂ ಕೂಡ ಆಗತ್ತೆ ಅಂತ ಉಲ್ಲೇಖ ಇದೆ. ಇಲ್ಲಿ ನೋಡಿ, ಇದನ್ನು ಬರೀ ನಾವು ನಿನ್ನೆ ಮೊನ್ನೆಯಿಂದ ಆಷಾಢ ಮಾಸವನ್ನು ಆಚರಣೆ ಮಾಡಿಕೊಂಡು ಈ ಆಷಾಢ ಮಾಸದ ಗುರುವಾರದ, ಶುಕ್ರವಾರದ ಲಕ್ಷ್ಮೀ ಪೂಜೆ, ನೈವೇದ್ಯ ಅಂತ ನಾನು ಹೇಳ್ತಿರ್ತೀನಿ, ಅದು ನಿನ್ನೆ ಮೊನ್ನೆದ್ದಲ್ಲ. ಇದಕ್ಕೆ ಈ ವೇದಗಳಲ್ಲಿ, ಯಜುರ್ವೇದದಲ್ಲೇ ನೀವು ತೆಗೆದು ನೋಡಿದರೆ ಉಲ್ಲೇಖ ಸಿಗುತ್ತೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ ನೋಡಿ. ಯಜುರ್ವೇದದಲ್ಲಿ ತತ್ತೀರಿಯ ಒಂದು ಸಂಹಿತ ಅಂತ ಬರುತ್ತೆ. ಆ ಗ್ರಂಥದಲ್ಲಿ ಆಷಾಢ ಮಾಸದ ಹುಣ್ಣಿಮೆ ಎಂದು ಈ ಚಾತುರ್ಮಾಸ್ಯ ಯಜ್ಞ ಅಂತ ಮಾಡ್ತಾರೆ. ಅದರಲ್ಲಿ ದೇವಾನುದೇವತೆಗಳಿಗೆ ಯಾವ ರೀತಿಯ ನೈವೇದ್ಯಗಳನ್ನು ಮಾಡ್ತಾರೆ, ಯಾವ ರೀತಿಯ ಖಾದ್ಯಗಳನ್ನು ಸಮರ್ಪಣೆ ಮಾಡ್ತಾರೆ ಅನ್ನೋದ್ರ ಉಲ್ಲೇಖ ಇದೆ ನೋಡಿ. ವೇದಗಳ ಕಾಲದಲ್ಲಿ, ವೇದಗಳಲ್ಲೇ ಸಿಗುತ್ತೆ ಆಷಾಢ ಮಾಸ ಅಂತಂದ್ರೆ ಎಷ್ಟು ಹಿಂದಿನಿಂದ ಈ ಆಚರಣೆ ಆಗುವಂಥದ್ದು. ಇದರಲ್ಲಿ ವಿಶೇಷವಾಗಿ ಅಗ್ನಿದೇವರಿಗೆ, ಆ ಯಜ್ಞದಲ್ಲಿ ಅಗ್ನಿದೇವರಿಗೆ ಪುರೋಡಾಶ ಅಂತ ಹೇಳಿ ಅಕ್ಕಿಯಿಂದ ಮಾಡುವಂತಹ ಒಂದು ಖಾದ್ಯವನ್ನು ಸಮರ್ಪಣೆ ಮಾಡ್ತಾರಂತೆ. ಸೋಮದೇವರಿಗೆ ಚೆರು ಅಂದರೆ ಬೇಯಿಸಿದ ಧಾನ್ಯದ ಅರ್ಪಣೆ, ಮತ್ತು ಸರಸ್ವತಿ ದೇವಿಗೆ ಹಾಲು ಮತ್ತು ಅಕ್ಕಿಯ ಅರ್ಪಣೆ. ಇಲ್ಲಿ ಇನ್ನೂ ಒಂದು ವಿಶೇಷ ಬರುತ್ತೆ. ಈ ಆಷಾಢ ಮಾಸ, ಎಲ್ಲ ಮಾಸಗಳು ಒಂದೊಂದು ದೇವರಿಗೆ ಸಮರ್ಪಣೆ ಆಗಿರುವಂಥದ್ದು.
ಆಷಾಢ ಮಾಸ ಹಂಗಾದ್ರೆ ಯಾವ ದೇವರಿಗೆ ಸಮರ್ಪಣೆ ಆಗಿರುವಂಥದ್ದು ನಿಮ್ಮ ಪ್ರಕಾರ? ನಿಮ್ಗೆ ಏನಾದರೂ ಅನ್ಸುತ್ತಾ ಆಷಾಢ ಮಾಸ ಯಾವ ದೇವರಿಗೆ ಅಥವಾ ದೇವತೆಗೆ ಸಂಬಂಧಪಟ್ಟದ್ದು? ಸ್ವಲ್ಪ ಜಾಸ್ತಿ ದೇವತೆಗಳನ್ನ ಆರಾಧನೆ ಮಾಡ್ತಾರೆ ಈ ಒಂದು ಮಾಸದಲ್ಲಿ ನಾನು ಕೇಳಿರೋ ಪ್ರಕಾರ, ಎಸ್ಪೆಷಲಿ ಗುರುವಾರ ಮತ್ತೆ ಶುಕ್ರವಾರ. ಬಟ್ ಯಾಕೆ ಅಂತ ಗೊತ್ತಿಲ್ಲ, ಅದು ನೀವೇ ಹೇಳ್ಬೇಕು. ಖಂಡಿತ. ಈ ಏನಾಗುತ್ತೆ ಅಂದ್ರೆ ಆಷಾಢ ಮಾಸದಲ್ಲಿ ವಿಷ್ಣುವಿನ 5ನೇ ಅವತಾರ ವಾಮನ ಅವತಾರ ಅಂತ ಹೇಳ್ತೀನಿ, ಬಲಿ ಚಕ್ರವರ್ತಿ. ಪುಟ್ಟ ಬಾಲಕ ಆತ ವಾಮನ ಅವತಾರವನ್ನ ತಾಳಿ ಬಂದಂತಹ ಮಹಾವಿಷ್ಣು ಬಲಿ ಚಕ್ರವರ್ತಿ ಕೊಡಗೈದಾನಿ. ಆದ್ರೆ ಆತ ದೇವತೆಗಳಿಗೂ ಉಪಟಾಳ, ಯಾಕಂದ್ರೆ ರಾಕ್ಷಸ ಅಲ್ವಾ. ಹಂಗಂತ ಹೇಳಿ ಆತ ಭಗವಂತನ ದ್ವೇಷಿ ಅಂತಲ್ಲ, ಆತ ಶ್ರೀಮನ್ನಾರಾಯಣನ ಪರಮ ಭಕ್ತ. ಬಟ್ ಆನ್ ದಿ ಅದರ್ ಹ್ಯಾಂಡ್ ಆತ ರಾಕ್ಷಸರ ಒಂದು ಕುಲ ಆಗಿದ್ರಿಂದ ದೇವತೆಗಳಿಗೆ ಅದು ನೋಡಿ ಬ್ಲಡ್ ಅಲ್ಲೇ ಬಂದಿರುತ್ತೆ, ಉಪಟಾಳ ಕಿರಿಕಿರಿ ಕೊಡುವಂಥದ್ದೇ. ಕೊನೆಗೆ ದೇವಾನ ದೇವತೆಗಳೆಲ್ಲ ವಿಷ್ಣುವಿನ ಮೊರೆ ಹೋದಾಗ ಮಾಡ್ತೀನಿ, ಅವನಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳಿ ಆ ಬಲಿ ಚಕ್ರವರ್ತಿ ಹತ್ರ ಬಂದ್ಬಿಟ್ಟು ಪುಟ್ಟ ಬಾಲಕ ಬಲಿ ಚಕ್ರವರ್ತಿಗೆ ಕೇಳ್ತಾನಂತೆ, ಏನ್ ಬೇಕು ನಿನಗೆ? ಸಣ್ಣ ಬಾಲಕ ಇವನೇನು ಜಾಸ್ತಿ ಕೇಳ್ತಾನೆ, ಇಲ್ಲ ನನಗೆ ಜಸ್ಟ್ 3 ಪಾದದಷ್ಟು ನನಗೆ ಜಾಗ ಕೊಟ್ರೆ ಸಾಕು ಭೂಮಿಯಲ್ಲಿ. ಇವನೇನು ಚಿಕ್ಕ ಬಾಲಕ, ಅವನ ಪಾದನೇ ಎಷ್ಟು ಪುಟ್ಟದಾಗಿರುತ್ತೆ, 3 ಪಾದ ಅಂದ್ರೆ ಆಯ್ತು ತಗೋ ಅಂತ. ಆಗ ನಿಮ್ಗೆ ಗೊತ್ತಿರೋ ಹಾಗೆ ಭಗವಾನ್ ವಿಷ್ಣು ಆತನ ತಲೆಯ ಮೇಲೆ ಪಾದವನ್ನಿಟ್ಟು ಪಾತಾಳಕ್ಕೆ ಅವನ್ನ ಹತ್ತಿಕ್ಕಿದ್ದಂಥದ್ದು ಅದೊಂದೆಲ್ಲ ದೊಡ್ಡ ಕಥೆಯೇ ಇದೆ. ಅದು ನಾವು ಪಾಡ್ಕಾಸ್ಟ್ ಅಲ್ಲಿ ವರ್ಷ ಹೇಳ್ತಾ ಬರ್ತಾ ಇರ್ತೀವಿ. ಬಲಿ ಚಕ್ರವರ್ತಿ, ಬಲಿಪಾಡ್ಯಮಿ ದೀಪಾವಳಿಯ ಸಂದರ್ಭದಲ್ಲಿ ಬರುತ್ತೆ. ಹಾಗೆ ಈ ಮಾಸ ಆಷಾಢ ಮಾಸ ಏನಿದೆ, ಇಲ್ಲಿ ವಿಷ್ಣುವಿನ 5ನೇ ಅವತಾರವಾದಂತಹ ವಾಮನ ಅವತಾರಕ್ಕೆ ಒಂದು ಡೆಡಿಕೇಟ್ ಮಾಡ್ತಾರೆ. ವಾಮನ ಅವತಾರ ನೋಡಿ, ಒಂದು ಅರ್ಥ ಮಾಡ್ಕೋಬೇಕು ನಾವು. ಆ ಬಲಿ ಚಕ್ರವರ್ತಿಯನ್ನ ಮಹಾವಿಷ್ಣು ತಲೆಯ ಮೇಲೆ ಪಾದವನ್ನು ಇಟ್ಟು ಪಾತಾಳಕ್ಕೆ ಆತನ ಸೊಕ್ಕನ್ನು ಅಡಗಿಸಿ ಮುರಿದು ಒಂದು ಜಗತ್ತಿಗೆ ಬೆಳಕನ್ನು ತಂದುಕೊಟ್ಟಿದ್ದು, ದೇವತೆಗಳಿಗೆ ಒಂದು ರೀತಿಯ ನಿರುಮ್ಮಳವಾದಂತಹ ವಾತಾವರಣ, ಜನರಿಗೆ ಒಂದು ಬೆಳಕನ್ನು ತಂದುಕೊಟ್ಟಂತಹ ಒಂದು ಅವತಾರ ನಿರಾಳ. ಇಲ್ಲಿ ಅದರ ಒಂದು ಲಾಜಿಕ್ ಏನು ಬರುತ್ತೆ ಅಂದರೆ, ಆಷಾಢ ಮಾಸದಲ್ಲೂ ಕೂಡ ನಾವು ಮಹಾವಿಷ್ಣುವಿಗೆ ಮಾತೆ ಮಹಾಲಕ್ಷ್ಮಿಗೆ ಶರಣು ಹೋದರೆ ನಮ್ಮ ಜೀವನದ ಜಂಜಾಟಗಳು ಕಷ್ಟಗಳೇನಿದೆ ಅದೇ ರೀತಿ ನಿರಾಳ ಆಗತ್ತೆ ಅನ್ನೋದರೊಂದು ಲಾಜಿಕ್ಕಿಗೆ ಆ ಒಂದು ದೇವಾನು ದೇವತೆಗಳು ವಿಷ್ಣುವಿನ ಅವತಾರವಾದಂಥ ವಾಮನ ಅವತಾರವನ್ನೇ ಈ ಮಾಸಕ್ಕೆ ಅವರು ಅದನ್ನು ಸಮರ್ಪಣೆ ಮಾಡಿದ್ದಾರೆ. ಓಕೆ ಗುರುಜಿ, ಯಾಕೆ ಅಂತ ಹೇಳಿದ್ರೆ, ಇನ್ನು ಗುರುವಾರ ಮತ್ತು ಶುಕ್ರವಾರ ಯಾಕೆ ಆಷಾಢ ಮಾಸದಲ್ಲಿ ಪೂಜೆ ಮಾಡೋದಕ್ಕೆ ಅಷ್ಟು ಮಹತ್ವ ಇದೆ ಅಂತ? ಆಷಾಢ ಮಾಸದಲ್ಲಿ ಗುರುವಾರ ಮತ್ತು ಈ ಶುಕ್ರವಾರಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ವಿಶೇಷವಾಗಿ ಇವತ್ತು ಅತಿ ವಿರಳವಾದಂತಹ, ಬಹುಶಃ ಇದರ ಬಗ್ಗೆ ಫಾರ್ ದ ಫಸ್ಟ್ ಟೈಮ್ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ನಾವು ಬ್ರೇಕ್ ಮಾಡ್ತಾ ಇದ್ದೀವಿ, ಈ ರಹಸ್ಯವನ್ನು ಹೇಳ್ತಾ ಇದ್ದೀವಿ. ಒಂದು ಪೂಜೆಯನ್ನು ನಾನು ಹೇಳ್ಕೊಡ್ತೀನಿ. ಮತ್ಸ್ಯ ಯುಗಳ ಪೂಜೆ ಅಂತ ಹೇಳ್ತಾರೆ. ಮತ್ಸ್ಯ ಅಂದ್ರೆ ಏನು? ಮೀನು. ಯುಗಳ ಅಂದ್ರೆ ಜೋಡಿ, ದಾಂಪತ್ಯ. ಈ ಜೋಡಿ ಮೀನಿನ ಪೂಜೆಯನ್ನ ಮಾಡೋದ್ರಿಂದ ಆ ವರ್ಷ ಪೂರ್ತಿ ಅವರಿಗೆ ಹಣಕಾಸಿನ ಲಾಭ, ಮನೆಯಲ್ಲಿ ಹಣದ ಆಗಮನ, ಧನಲಕ್ಷ್ಮಿಯ ಪ್ರಾಪ್ತಿ, ದಾಂಪತ್ಯದಲ್ಲಿ ಮಧುರತೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ವ್ಯಾಪಾರ ವ್ಯವಹಾರದಲ್ಲಿ ಡೆವಲಪ್ಮೆಂಟ್ ಎಲ್ಲವೂ ಕೂಡ ಆಗುತ್ತೆ. ಹೇಗೆ ಗುರುಜಿ ಮತ್ಸ್ಯ ನೋಡಿ, ನಿಮ್ಗೂ ಕೂಡ ಹೊಸದನ್ನಿಸ್ತಲ್ವ ಮತ್ಸ್ಯ ಯುಗಳ ಪೂಜೆ ಅಂತ? 2 ಮೀನು ಹೇಗೆ ಪೂಜೆ ಮಾಡಬೇಕು, ಅದು ಆಷಾಢ ಮಾಸದಲ್ಲಿ ಮಾಡಿದ್ರೆ ಮಾತ್ರ ಫಲ ಕೊಡುತ್ತೆ. ಅದಕ್ಕೆ ನೋಡಿ, ಇದನ್ನ ಇನ್ನೂ ಒಂದು ರಹಸ್ಯ ಏನು ಅಂತಂದ್ರೆ, ನಿಮ್ಗೆ ಗೊತ್ತಿರಬಹುದು, ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಒಂದು ದರ್ಶನ ಯಾವ ತಿಂಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ? ಆಷಾಢ ಮಾಸದ ಶುಕ್ರವಾರ ಅಲ್ವಾ? ಈ ಮಾಸವನ್ನ ನಾವು ಶಕ್ತಿ ಮಾಸ ಅಂತ ಕರಿತೀವಿ. ಆದಿಶಕ್ತಿ ಪರಾಶಕ್ತಿ ಅಮ್ಮನವರ ಮಾಸ ಅಂತ ಕರಿತೀವಿ. ಜೀತ್ ಮೀಡಿಯಾದಲ್ಲಿ ನಮ್ಮ ವೀಕ್ಷಕರಿಗೆ ನಾನು ಹೆಮ್ಮೆಯಿಂದ ಖುಷಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಆಷಾಢ ಮಾಸದಲ್ಲಿ ಪ್ರತಿದಿನ ಹಗಲು ರಾತ್ರಿ, ಬ್ರಾಹ್ಮಿ ಮುಹೂರ್ತ, ಗುರುವಾರ ಶುಕ್ರವಾರ, ಪ್ರತಿ ಗಳಿಗೆ ಕೂಡ ನಾವು ಪ್ರತಿ ದಿವಸ ಅಷ್ಟಸಿದ್ಧಿ ಪೀಠ ಅಂತ ಇರುತ್ತೆ. ಅದರ ಮೇಲೆ ಆಷಾಢ ಮಾಸದಲ್ಲಿ ನಾವು ಲಕ್ಷ್ಮೀ ಕುಬೇರ ಯಾಗ ಹೋಮವನ್ನು ಮಾಡಿಸ್ತಾ ಇರ್ತೀವಿ ಪ್ರತಿ ವರ್ಷದ ಒಂದು ಆಷಾಢ ಮಾಸದಲ್ಲಿ. ನೋಡಿ, ಜನರಲ್ ಆಗಿ ಕೇಳಿದರೆ ನಮಗೆ ಮೈ ಜುಮ್ ಎನ್ನುತ್ತೆ, ಓ ಆಷಾಢ ಮಾಸಕ್ಕೆ ಇಷ್ಟೊಂದು ಶಕ್ತಿ ಇದೆಯಾ, ಇಷ್ಟು ಪವರ್ ಇದೆಯಾ? ಇನ್ನ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಸಾಕ್ಷಾತ್ ಇಲ್ಲೇ ನಾವು ನೋಡ್ತಾ ಇದ್ದೀವಿ. ಇದರ ದರ್ಶನ ಭಾಗ್ಯದಿಂದನೇ ನಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟ ಕಳೆಯುತ್ತಂತೆ. ಆಷಾಢ ಮಾಸದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ನಾವಿದನ್ನ ಸಿದ್ಧಿಪೀಠದ ಮೇಲಿಟ್ಟು
ಪ್ರತಿದಿನ ನಿರಂತರವಾಗಿ ಗುರುವಾರ ಶುಕ್ರವಾರ ಬರುವಂತಹ ಆಷಾಢ ಮಾಸದ ಪೂಜೆ ಇರ್ಬೋದು, ಪ್ರತಿದಿನನೂ ಆ ಆಷಾಢ ಮಾಸ 30 ದಿವಸ ಏನಿರುತ್ತೆ ಅದಕ್ಕೆ ಒಂದೊಂದು ದಿವಸವೂ ವಿಶೇಷವಾದ ಶಕ್ತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಇದನ್ನಿಟ್ಟು ಪೂಜೆ ಮಾಡಿಸ್ತೀವಿ. ಪೂಜೆ ಮಾಡಿಸಿ ಆಲ್ರೆಡಿ ಯಾರು ಶ್ರೀಚಕ್ರ ಯಂತ್ರವನ್ನು ನಮ್ಮ ವೀಕ್ಷಕರ ಮನೆಗೆ ತರಿಸಿದ್ದಾರೆ ಅವರು ಅದರ ಎದುರುಗಡೆ ಇಟ್ಟು ಈ ಮತ್ಸ್ಯಯುಗಳ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ಕೋಬೋದು. ಇಲ್ಲ ಗುರುಗಳೇ ನಾವು ತರಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ, ಈಗ ನಾವು ಬುಕ್ ಮಾಡ್ಕೋತೀವಿ ಅಂದರೆ ಅವ್ರು ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿದರೆ ಸಾಕು. ಇಲ್ಲಿ ನಾವೇನು ಹೋಮ ಪೂಜೆ ನಡೆಸ್ತೀವಿ ಅದರ ಎದುರುಗಡೆ ನೀವು ಮತ್ತು ನಿಮ್ಮ ಮನೆಯವರ ಹೆಸರಲ್ಲಿ ಇಲ್ಲೇ ನಾವು ಮತ್ಸ್ಯಯುಗಳ ಪೂಜೆಯನ್ನು ಮಾಡಿ 1 ತಿಂಗಳಾದಮೇಲೆ ಇದಕ್ಕೆ ಮತ್ತೆ ಪ್ರಾಣ ಪ್ರತಿಷ್ಠಾಪನೆ ಸಿದ್ಧಿ ಪೂಜೆ ಮಾಡಿ ಇದಕ್ಕೆ ಶಕ್ತಿಯನ್ನು ತುಂಬಿ ಅವ್ರ ಮನೆಗೆ ಕಳಿಸ್ಕೊಡ್ತೀವಿ. ವಿಶೇಷವಾಗಿ ಈ ಆಷಾಢ ಮಾಸಕ್ಕೆ ಶಕ್ತಿ ಮಾಸ ಅಂತ ಹೇಳ್ತೀವಿ, ಅಂದರೆ ಅಮ್ಮನವರಿಗೆ ಸಂಬಂಧಪಟ್ಟಂಥ ಮಾಸ. ಇದರಲ್ಲಿ ದುರ್ಗಾ ಪೂಜೆ, ಚಾಮುಂಡೇಶ್ವರಿ ಪೂಜೆ ಯಥೇಚ್ಛವಾಗಿ ಭರ್ಜರಿಯಿಂದ ನಡೆಯುತ್ತೆ. ಅಂಥ ಸಂದರ್ಭದಲ್ಲಿ ಈ ಶ್ರೀಚಕ್ರದ ಪೂಜೆ, ಶ್ರೀಚಕ್ರದ ಮಹತ್ವವನ್ನು ತಿಳ್ಕೊಂಡು ನಾವು ಪೂಜೆ ಮಾಡಿದ್ದೇ ಆದಲ್ಲಿ ಜೀವನಕ್ಕೆ ಬಂದು ನಿಂತಹ ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತೆ. ಹಾಗಾಗಿ ಯಾರು ಇನ್ನೂ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಂಡಿಲ್ವೋ ಒಂದು ವಿನಂತಿಯನ್ನು ಮಾಡ್ಕೋತೀನಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ನಿಮಗೆ. ಆಷಾಢ ಮಾಸದಲ್ಲಿ ವಿಶೇಷ ಪ್ರತಿದಿನದ ಪೂಜೆ ಆಗುತ್ತೆ. ಆಷಾಢ ಮಾಸದಲ್ಲಿ ಪೂಜೆಗೊಂಡಂಥ ಸಿದ್ಧಿಗೊಂಡಂಥ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಗೆ 30ರಿಂದ 40 ದಿವಸ ಆದಮೇಲೆ ಬರುತ್ತೆ. ಆಷಾಢ ಮಾಸ ಪೂಜೆ ಆದಮೇಲೆ ಅದು ಮನೆಗೆ ಬಂದ ಮೇಲೆ ಹೇಗೆ ಆಷಾಢ ಮಾಸದಲ್ಲಿ ವಿಶೇಷ ಶಕ್ತಿಗಳು ಸಮ್ಮಿಳಿತ ಆಗಿರುತ್ತೆ, ಇದರ ಡಬಲ್ ಎನರ್ಜಿ ಆಗುತ್ತೆ ಸಿದ್ಧಿ ಪೂಜೆ ಆದಮೇಲೆ. ಅದು ಮನೆಗೆ ಬಂದ ಮೇಲೆ ನಿಮ್ಮ ಎಲ್ಲ ಸಂಕಷ್ಟಗಳಿಗೂ ಕೂಡ ಮುಕ್ತಿ. ಸಾಲದಿಂದ ಹೊರಗಡೆ ಬರ್ತೀರಾ, ಸೋಲಿನಿಂದ ಹೊರಗಡೆ ಬರ್ತೀರಾ. ಎಷ್ಟು ಸಾಲ ಇದೆ ಎಲ್ಲ ಸಾಲ ತೀರಿ ಕೈಯಲ್ಲಿ ಲಕ್ಷ ಲಕ್ಷ ಹಣ ಇಟ್ಕೊಂಡು ಜೀವನ ಮಾಡುವಂತಹ ಉದಾಹರಣೆಗಳಿದೆ. ನಿಮಗೆ ಅಚ್ಚರಿ ಅನಿಸುತ್ತೆ, ಮೊನ್ನೆ ನಮ್ಮ ಪಾಡ್ಕಾಸ್ಟಿಗೆ ಒಬ್ಬ ವೀಕ್ಷಕರು ಬಂದಿದ್ದರು. ಅವರು ಇನ್ನೇನು ಅವರ ಹೆಂಡತಿ ICUದಲ್ಲಿದ್ದಾರೆ, ಸಾವನ್ನು ಹತ್ತಿರದಿಂದ ನೋಡಿ ಬಂದಂಥವ್ರು. ಅವತ್ತು ಗುರುಗಳೇ ನಾನು ಇವತ್ತು ಬದುಕಿ ಬಂದಿದ್ದೀನಿ, ಪುನರ್ಜನ್ಮ ಪಡೆದಿದ್ದೀನಿ ಅಂದಿದ್ರೆ ಈ ಶ್ರೀಚಕ್ರವೇ ಕಾರಣ. ಅವರ ಯಜಮಾನರಿಗೆ ಡ್ಯುಯಲ್ ಮೈಂಡ್ ಇತ್ತಂತೆ, ಅಂದರೆ ಶ್ರೀಚಕ್ರ ನಾನು ಬುಕ್ ಮಾಡಿಸ್ಲಾ ಬೇಡವಾ, ಇದರಿಂದ ನನಗೇನು ಒಳ್ಳೇದಾಗುತ್ತಾ ಆಗಲ್ವಾ. ಕೊನೆಗೆ ಹೋದರು, ICU ಕರ್ಕೊಂಡು ಹೋದರು. ಫುಲ್ ಅವ್ರಿಗೆ ಮೈ ಮೇಲೆ ಪ್ರಜ್ಞೆ ಇಲ್ಲ, ಏನೇನೋ ಆಪ್ರೇಷನ್ಗಳು ನಡೀತಾ ಇದೆ ವೈದ್ಯಕೀಯವಾಗಿ. ಕೊನೆಗೆ ಇವರು ಡಾಕ್ಟರ್ಗಳು ಕೂಡ ಒಂದು ಸ್ವಲ್ಪ ಹಿಂದೇಟು ಹಾಕಿದರು ಹೇಳೋದಕ್ಕೆ, ಅಂದರೆ ಸ್ವಲ್ಪ ಕ್ರಿಟಿಕಲ್ ಇದೆ ಕಂಡೀಷನ್, ಏನು ಹೇಳೋಕ್ಕಾಗಲ್ಲ ಅಂತ. ಆ ಸಂದರ್ಭದಲ್ಲಿ ಅವ್ರು ಗಟ್ಟಿ ಮನಸ್ಸು ಮಾಡಿ ಅಲ್ಲೇ ಕೂತ್ಕೊಂಡು ಆಸ್ಪತ್ರೆಯಲ್ಲಿ ಶ್ರೀಚಕ್ರ ಬುಕ್ ಮಾಡಿಸಿದರು. ಬುಕ್ ಮಾಡಿಸಿ ನಾವಿಲ್ಲಿ ಸಿದ್ಧಿ ಪೂಜೆ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ಅಲ್ಲಿ ಡಾಕ್ಟರ್ ಬಂದು ಹೇಳಿದ್ರಂತೆ, ಯುವರ್ ವೈಫ್ ಈಸ್ ಔಟ್ ಆಫ್ ಡೇಂಜರ್ ಅಂಥೇಳಿ. ಅವರೇ ಇವತ್ತು ಮೊನ್ನೆ ನಮ್ಮ ಪಾಡ್ಕಾಸ್ಟಿಗೆ ಬಂದು ಕೂತ್ಕೊಂಡು ಮಾತಾಡಿದರು, ಗುರುಗಳೇ ನನಗೆ ಸಾವನ್ನು ನಾನು ಕಣ್ಣಾರೆ ಹತ್ತಿರದಿಂದ ನೋಡಿ ಪುನರ್ಜನ್ಮ ಪಡ್ಕೊಂಬಂದಿದ್ದೀನಿ ಅಂತ. ಇನ್ನು ಹೊಸ ಜನ್ಮ. ಇನ್ನು ಹಲವಾರು ನೈಜ ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಮ ಮುಂದಿನ ಆಷಾಢ ಮಾಸದ 2ನೇ 3ನೇ 4ನೇ ಗುರುವಾರ ಶುಕ್ರವಾರದ ಪಾಡ್ಕಾಸ್ಟ್ ಇರುತ್ತೆ, ಅದರಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಖಂಡಿತ ಗುರುಜಿ, ಇವನ್ ಜನ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಿರ್ತಾರೆ ಈ ಒಂದು ವಿಷಯಕ್ಕೆ. ಖಂಡಿತವಾಗಿ ಯಾರಿಗೇ ಆಗಲಿ ಅವ್ರವ್ರ ಮನೇಲಿ ಪ್ರಾಬ್ಲಮ್ಸ್ ಇರುತ್ತೆ, ಅದು ಸಾಲ್ವ್ ಮಾಡ್ಕೊಳ್ಬೇಕು ಅಂತ ಇದ್ದೇ ಇರುತ್ತೆ. ಇದನ್ನ ನೋಡಿದ್ರೇನೆ, ಶ್ರೀಚಕ್ರ ಯಂತ್ರ ನೋಡಿದ್ರೆ ಒಂಥರ ಪಾಸಿಟಿವ್ನೆಸ್, ಒಂಥರ ಲಾಜಿಕ್ ಪ್ರತಿಯೊಂದು ಇದೆ. ಖಂಡಿತ ಅಮ್ಮನವ್ರನ್ನ ಮನೆಗೆ ಬರ್ಮಾಡ್ಕೊಳ್ಳಿ ಆಷಾಢ ಮಾಸದಲ್ಲಿ ಈಗಲೇ. ಈಗ ಯಾಕೆಂದರೆ ಆಷಾಢ ಮಾಸದ ಮೊದಲೇ ಗುರುವಾರ ಶುಕ್ರವಾರ ಆಗೋದಕ್ಕಿಂತ ಮುಂಚೆನೇ ನಿಮಗೆ ಈ ಒಂದು ಪಾಡ್ಕಾಸ್ಟ್ ಸಿಕ್ಕಿರುತ್ತೆ. ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ಕಿಂಗ್ ಮಾಡ್ಕೊಳ್ಳಿ. ನಿಮ್ಮ ಮತ್ತು ನಿಮ್ಮ ಮನೆಯ ಸದಸ್ಯರ ಹೆಸರನ್ನು ಕೊಟ್ಟರೆ 30ರಿಂದ 40 ದಿವಸ ಏನೇನು ಪೂಜೆಗಳಾಗಬೇಕು ಆಷಾಢ ಮಾಸದ ಮಾಡಿ ಕಳಿಸ್ತೀವಿ. ನೀವು ಎಲ್ಲ ಸಂಕಷ್ಟಗಳಿಂದ ಹೊರಗೆ ಬರ್ತೀರಿ, ಅದರಲ್ಲಿ ಅಮ್ಮನವರ ಆಶೀರ್ವಾದ ಇರುತ್ತೆ, 2 ಮಾತಿಲ್ಲ. ಓಕೆ ಗುರುಜಿ, ಇನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಕೂಡ ಲಕ್ಷ್ಮೀ ಪೂಜೆಗೆ ತುಂಬ ಇಂಪಾರ್ಟೆನ್ಸ್ ಇದೆ. ಇದನ್ನ ಯಾಕೆ? ಹೌದು. ಏನಾಗುತ್ತೆ ಅಂದರೆ ಮಹಾವಿಷ್ಣು ಈಗ ಯೋಗ ನಿದ್ರೆಗೆ ಜಾರಿರುವಂಥದ್ದು ಯಾವಾಗ? ಈ ದೇವಶಯನಿ ಏಕಾದಶಿ ಆಷಾಢ ಮಾಸದಲ್ಲಿ. ಈ ಪ್ರಕೃತಿಯ ಒಂದು ಸಮತೋಲನ, ಒಂದು ಭಕ್ತರ ರಕ್ಷಣೆ ಎಲ್ಲವೂ ಕೂಡ ಭಗವಂತನ ಮೇಲೆ ಅಲ್ವಾ? ಬ್ರಹ್ಮ, ವಿಷ್ಣು, ಮಹೇಶ್ವರ, ಮಾತೆ ಮಹಾಲಕ್ಷ್ಮಿ, ಅಮ್ಮ ಪಾರ್ವತಿ ಎಲ್ಲರ ಮೇಲೆ ಇರುತ್ತೆ. ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂತಂದರೆ, ಇವಾಗ ನಿಮಗೆ ಗೊತ್ತು, ಈಗ ಯಾರಾದರೂ ತಪಸ್ ಮಾಡ್ತಾ ಇರ್ತಾರೆ ಋಷಿಮುನಿಗಳು, ಅಥವಾ ಆಗಿನ ಕಾಲದಲ್ಲಿ ನೀವು ನೋಡ್ತಾ ಇದ್ರಿ ಪ್ರಖರವಾದಂತಹ ಮಳೆ ಇರ್ಬೋದು, ಬಿಸಿಲಿರ್ಬೋದು, ಅವ್ರನ್ನ ರಾಕ್ಷಸರ ಸೈನ್ಯ ಬಂದು ಡಿಸ್ಟರ್ಬ್ ಮಾಡ್ತಾ ಇತ್ತು. ತಪಸ್ಸಿನಿಂದ ಏನಾದರೂ ಡೈವರ್ಷನ್ ಮಾಡಬೇಕು ಅಂತ ಏನೇ ಮಾಡಿದರೂ ಕೂಡ ಅವರು ಎದ್ದೇಳ್ತಿರ್ಲಿಲ್ಲ. ಸೊ ಅಷ್ಟು ಅಚಲವಾದಂಥ ತಪಸ್ಸಿನಲ್ಲಿ ಇರ್ತಾ ಇದ್ರು. ಆಗ ಇಲ್ಲಿ ನೋಡಿ ಏನಾಗುತ್ತೆ ಅಂದರೆ, ಈ ಆಷಾಢ ಮಾಸದಲ್ಲಿ ಮತ್ಸ್ಯ ಅವತಾರ, ಅದು ಕೂಡ ಭಗವಂತ ಮಹಾವಿಷ್ಣುವಿನ ಅವತಾರ. ಇಲ್ಲಿ ಆ ಮಾತೆ ಮಹಾಲಕ್ಷ್ಮಿ ಪ್ರಕಟಗೊಂಡಿದ್ದು ಕೂಡ
ಸಮುದ್ರ ಮಂಥನದ ಸಮಯದಲ್ಲಿ ಸಮುದ್ರದಿಂದನೇ ಹೌದು. ನೀರು, ಅದಕ್ಕೂ ನೀರಿಗೂ ಮತ್ಸ್ಯಕ್ಕೂ ಒಂದು ಬಿಡಿಸಲಾಗದ ನಂಟು. ಯಾಕೆಂದ್ರೆ ಮೀನನ್ನು ನಾವು ಹೊರಗಡೆ ಹಾಕಿದ್ರೆ ಅದು ಜೀವಂತವಾಗಿರೋದು. ಹೌದು ಹೌದು. ಹಾಗಾಗಿ ಈ ಮಾಸದಲ್ಲಿ ಹೆಚ್ಚು ಹೆಚ್ಚು ಜಲತತ್ವಕ್ಕೆ ಸಂಬಂಧಪಟ್ಟಂತಹ ರೆಮಿಡಿಗಳನ್ನು, ಜಲತತ್ವಕ್ಕೆ ಸಂಬಂಧಪಟ್ಟಂಥ ಅಧಿದೇವತೆಗಳನ್ನು ಪೂಜೆ ಮಾಡಿದರೆ ಹೆಚ್ಚಿನ ಆಕರ್ಷಣೆ ಆಗುತ್ತಂತೆ. ಹಣ ಆಕರ್ಷಣೆ, ಆರೋಗ್ಯ ಆಕರ್ಷಣೆ, ದಾಂಪತ್ಯದಲ್ಲಿ ಆಕರ್ಷಣೆ, ಎಲ್ಲವೂ ಆಕರ್ಷಣೆ ಆಗುತ್ತಂತೆ. ಅದಕ್ಕೋಸ್ಕರನೇ ಈ ಮತ್ಸ್ಯಯುಗಳ ಪೂಜೆ ಅಂತ ಮಾಡ್ತೀವಿ. ಇದನ್ನ ಇಲ್ಲಿವರೆಗೂ ಯಾರು ಹೇಳಿಲ್ಲ, ಎಲ್ಲೂ ಕೇಳಿಲ್ಲ ಅಂತ ಪೂಜೆಯನ್ನ ಹೇಳ್ತೀನಿ. ಮತ್ಸ್ಯಯುಗಳ ಪೂಜೆ ಅಂತ ಮಾಡ್ತಾರೆ. ಈ ಮತ್ಸ್ಯಯುಗಳ ಪೂಜೆ ಅನ್ನೋದೇನು ಅಂತಂದ್ರೆ 2 ಜೋಡಿ ಮೀನು ಬೇಕಾಗುತ್ತೆ ಅದಕ್ಕೆ. ಸಣ್ಣ ಸಣ್ಣದು ಈ ದೇವರ ಗ್ರಂಥಿಕೆ ಅಂಗಡಿಯಲ್ಲಿರ್ಬಹುದು ಅಥವಾ ಆಭರಣ ಜ್ಯುವೆಲ್ಲರಿ ಶಾಪಲ್ಲಿ ಕೂಡ ಸಿಗುತ್ತೆ. ದೊಡ್ಡ ತರಬಾರ್ದು, ಇಷ್ಟು ಚಿಕ್ಕದು, ಸೇಬೋಟು 1 ಇಂಚು ಇದ್ರೆ ಸಾಕಾಗುತ್ತಾ ನಮಗೆ? 1 ಇಂಚು ಸಣ್ಣ ಮೀನು. ಆದರೆ ಒಂದು ಕಂಡೀಷನ್ ಏನು ಅಂದರೆ ಆ 2 ಮೀನುಗಳು ಒಂದೇ ಇರಬೇಕು. ನೋಡಿದ್ರೆ ಡುಪ್ಲಿಕೇಟೇ ಅನಿಸ್ಬೇಕು, ಇದ್ರದೇ ಇದು ಆಕಾರ ಅನಿಸ್ಬೇಕು, ಟ್ವಿನ್ಸ್ ತರ ಇರಬೇಕು. ಒಂದು ದೊಡ್ಡದು ಒಂದು ಚಿಕ್ಕದು ಹಂಗಲ್ಲ. ಒಂದ್ರ ಮೇಲೆ ಒಂದು ಡಿಸೈನ್. ಮೆಟಲ್ ತಗೊಳ್ಬೇಕಾ? ಸಿಲ್ವರ್ ಫಿಶ್ ಆಗಬೇಕು. ಯಾಕೆಂದ್ರೆ ಮಾತೆ ಮಹಾಲಕ್ಷ್ಮಿಗೆ ಬೆಳ್ಳಿ ಅದು ಶಾಂತ ಅಂತ ಹೇಳ್ತಾರೆ, ಕೂಲ್ ಅಂತ ಹೇಳ್ತಾರೆ. ಹಾಗಾಗಿ ಒಂದ್ರ ಮೇಲೆ ಒಂದು ಡಿಸೈನು, ಇನ್ನೊಂದ್ರ ಮೇಲೆ ಇನ್ನೊಂದು ಡಿಸೈನ್ ಬೇಡ. 2 ಒಂದೇ ಡಿಸೈನ್ ಇರಬೇಕು, ಒಂದೇ ಆಕಾರ, ಒಂದೇ ಗಾತ್ರದ್ದಿರಬೇಕು. ಆ ಒಂದು ಸಿಲ್ವರ್ ಫಿಶ್, ಚಿಕ್ಕ ಸಿಲ್ವರ್ ಫಿಶನ್ನು ತಗೊಂಡ್ಬಂದು ಮನೆಗೆ ಅದನ್ನು ಮೊದಲೇ ಇಟ್ಕೊಂಡ್ಬಿಡ್ಬೇಕು. ಆಷಾಢ ಮಾಸದ ಗುರುವಾರ ಶುಕ್ರವಾರ 2 ದಿವಸ ಪೂಜೆ ಮಾಡಬೇಕಾಗತ್ತೆ. ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ಮನೆಗೆ ತಂದಿಟ್ಟುಕೊಂಡು ಯಾವಾಗ ನಾಳೆ ಆಷಾಢ ಮಾಸದ ಗುರುವಾರ ಇದೆ, ಶುಕ್ರವಾರ ಇದೆ ಅಂದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಬ್ರಾಹ್ಮಿ ಮುಹೂರ್ತ ಅಂದರೆ 3:30 5:05ವರೆಗೂ ಇರುತ್ತೆ. ಆ ದಿವಸ ವೇರಿ ಆಗ್ತಾ ಇರುತ್ತೆ. ಅದನ್ನು ಗೂಗಲಲ್ಲಿ ಚೆಕ್ ಮಾಡ್ಕೋಬಹುದು, ನಾಳೆ ಯಾವಾಗಿದೆ ಬ್ರಾಹ್ಮಿ ಮುಹೂರ್ತ ಅಂತ. ಆ ಬ್ರಾಹ್ಮಿ ಮುಹೂರ್ತದ ಪೂಜೆ ಅಂದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಬಂದು ಒಂದು ಹಳದಿ ಬಣ್ಣದ ಹೊಸ ಬಟ್ಟೆಯನ್ನು ಹಾಕಬೇಕು. ಒಂದೇ ಹಳದಿ ಬಣ್ಣದ ಬಟ್ಟೆ 4 ಆಷಾಢ ಮಾಸದ ಗುರುವಾರ ಶುಕ್ರವಾರ ಏನು ಬರುತ್ತೆ ಅದಕ್ಕೂ ಅದ್ರ ಮೇಲಿಟ್ಟೆ ಪೂಜೆ ಮಾಡಬೇಕಾಗತ್ತೆ. ಹಳದಿ ಬಣ್ಣದ ಬಟ್ಟೆ ಮಾತ್ರ ಚೇಂಜ್ ಮಾಡೋಂಗಿಲ್ಲ. ಅದು ಫಿಕ್ಸ್ ಇರಬೇಕು. ಒಂದ್ಸಲ ಹಾಕಿದ್ರೆ ಅದು ಫಿಕ್ಸ್. 4 ವಾರ ದೇವ್ರ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಮುಂದೆ ಅಲ್ಲಿ ದೇವ್ರ ಜಗಲಿಯಲ್ಲಿ ಹಾಕಬೇಕು. ಆ ಫಿಶ್ ಏನು ತೊಗೊಂಡ್ಬಂದಿರ್ತೀರ, ಸಣ್ಣ ಸಣ್ಣ ಬೆಳ್ಳಿ ಫಿಶನ್ನು ಆಷಾಢ ಮಾಸದ ಗುರುವಾರ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಸ್ನಾನ ಮಾಡಿ ಅವುಗಳನ್ನು ಒಂದು ಹಿತ್ತಾಳೆ ಅಥವಾ ಬೆಳ್ಳಿ ಬಟ್ಲಲ್ಲಿ ಇಟ್ಕೊಂಡು ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಇಟ್ಕೊಂಡು, ಹೊಸ ಮಣ್ಣಿನ ಪಾತ್ರೆ ಇರಬೇಕು, ಇಲ್ಲಾಂದರೆ ಹಿತ್ತಾಳೆ ತಟ್ಟೆ ಬುಟ್ಟಿ ಅಥವಾ ಬೆಳ್ಳಿ ಬಟ್ಲು ತಟ್ಟೆ ಬುಟ್ಟಿ ಏನಾದರೂ ಆಗ್ಬೋದು. ಅದರಲ್ಲಿ ಇಟ್ಕೊಂಡು ನೀರು, ಆಮೇಲೆ ಗಂಗಾಜಲ ಸಿಕ್ಕರೆ ಗಂಗಾಜಲ, ಇಲ್ಲ ಅಂದರೆ ಶುದ್ಧವಾದ ನೀರು, ತುಪ್ಪ, ಜೇನುತುಪ್ಪ, ಹಾಲು, ಮೊಸರು, ಸಕ್ಕರೆ ಅಂದರೆ ಈಗ ಕೆಮಿಕಲ್ ಸಕ್ಕರೆ ಎಲ್ಲ ಟೀ ಕಾಫಿಗೆ ಬಳಸ್ತೀವಲ್ಲ ಅದಲ್ಲ, ಈ ಕಲ್ ಸಕ್ಕರೆ, ಕರ್ಣೆ ಸಕ್ಕರೆ ಬೆಳೆದು ಅದರಿಂದ ಜಜ್ಜಿ ಪುಡಿ ಮಾಡಿ ಅದರಿಂದ ಅಭಿಷೇಕ ಮಾಡಬೇಕು 2 ಮೀನಕ್ಕೂ. ಬಟ್ ಒಂದು ಕಂಡೀಷನ್ ಏನು ಅಂದರೆ ನೀವೇನು ಅಭಿಷೇಕ ಮಾಡ್ತೀರಾ ಆ ಪದಾರ್ಥಗಳನ್ನು ನಾವು ತಿಂದಿರಬಾರ್ದು. ಅಂದರೆ ಅಭಿಷೇಕಕ್ಕೆ ಅಂತಲೇ ಸಪ್ರೇಟಾಗಿ ತಂದು ಇಟ್ಕೊಂಡಿರ್ಬೇಕು. ಮಡಿಯಾಗಿ ಇಟ್ಕೊಂಡಿರ್ಬೇಕು. ತುಪ್ಪ ಸಪ್ರೇಟಾಗಿ ಹೊಸದೇ ತಂದಿಟ್ಕೊಳ್ಳಿ, ಜೇನುತುಪ್ಪ ಹೊಸದು, ಸಕ್ಕರೆ ಹೊಸದು, ಆ ಥರದ್ದು. ಹಾಲು ಕೂಡ ಹಸಿ ಹಾಲು ನೈವೇದ್ಯ ಮಾಡಬೇಕಾಗತ್ತೆ. ಇಷ್ಟೆಲ್ಲ ನೈವೇದ್ಯ ಮಾಡಿ ಆ ಜೋಡಿ ಬೆಳ್ಳಿ ಮೀನುಗಳನ್ನು ನೀವೇನು ಒಂದು ನೈವೇದ್ಯ ಅಂದರೆ ಅಭಿಷೇಕ ಮಾಡಿರ್ತೀರಿ, ಕೆಳಗಡೆ ತೀರ್ಥ ಏನು ಅದು ಸಂಗ್ರಹ ಆಗಿರುತ್ತೆ ಅದನ್ನ ಶುದ್ಧವಾದ ಬಟ್ಲಲ್ಲಿ ಇಟ್ಕೊಂಡು ಪೂಜೆ ಆದಮೇಲೆ ಅದನ್ನು ತೀರ್ಥ ಸ್ವರೂಪದಲ್ಲಿ ನಾವು ತಗೋಬೇಕಾಗುತ್ತೆ ಮನೆಯವರೆಲ್ಲ. ಯಾವುದನ್ನು ವೇಸ್ಟ್ ಮಾಡಬಾರ್ದು. ಆಯಿತು, ಅಭಿಷೇಕ ಆಯಿತು. ಅಭಿಷೇಕ ಆದಮೇಲೆ ಒಂದು ಹೊಸ ಬಟ್ಟೆಯಿಂದ, ದೇವರ ಮಡಿ ಬಟ್ಟೆ ಅಂತ ಏನು ಹೇಳ್ತೀವಿ, ಖರ್ಚಿಪಾದ್ರೂ ತೊಗೋಬೋದು, ಬಿಳಿ ಬಟ್ಟೆ ಯಾವುದಾದ್ರೂ ಸರಿ, ಒಂದು ಸಾಫ್ಟ್ ಬಟ್ಟೆಯಿಂದ ಆ 2 ಮೀನುಗಳನ್ನು ಒರೆಸ್ಕೋಬೇಕು. ಒರೆಸ್ಕೊಂಡು ಆಮೇಲೆ ಹಳದಿ ಬಟ್ಟೆ ಏನು ಹಾಕಿರ್ತೀರಾ ಅದ್ರ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಲಕ್ಷ್ಮೀ ಫೋಟೋ ಎದುರುಗಡೆ. ಒಂದು ಕಂಡೀಷನ್ ಏನು ಅಂತಂದರೆ ಆ 2 ಮೀನುಗಳು ನೇರ ನೋಡ್ತಿರ್ಬೇಕು. ಒಂದ್ರ ಮುಖ ಒಂದು ನೋಡ್ತಾ ಇರಬೇಕು. ಎದುರುಗಡೆ ನೀವು ಒಂದು ತಿರುಗಿಸಿಡಂಗಿಲ್ಲ, ಅಪೋಸಿಟ್ ಇರಂಗಿಲ್ಲ. ಸಂಪತ್ತು ಆ ಕಡೆ ಈ ಕಡೆ ಡೈವರ್ಷನ್ ಆಗುತ್ತೆ. ಒಂದನ್ನೊಂದು ನೋಡ್ತಾ ಇದ್ರೆ ಹಣ ಅಟ್ರಾಕ್ಷನ್ ಆಗಿ ನಿಮ್ಮ ಹತ್ತ ಬರುತ್ತೆ. ಸೊ ಆ ಮೀನುಗಳನ್ನಿಟ್ಟು ಒಂದ್ರ ಎದುರುಗಡೆ ಒಂದು ಸ್ವಲ್ಪ ಒಂದು ಅರ್ಧ ಇಂಚು ಅದಕ್ಕೆ ಗ್ಯಾಪ್ ಕೊಡಿ. ಒಂದು ಮೀನದಿಂದ ಇನ್ನೊಂದು ಮೀನಕ್ಕೆ ಗ್ಯಾಪ್ ಕೊಟ್ಟು ಅದಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆ, ಆಮೇಲೆ ಏನಾದರೂ ಮಾಲೆ ಹಾಕೋದಿದ್ರೆ, ಆಮೇಲೆ ಧೂಪ, ದೀಪ, ನೈವೇದ್ಯ ಅದನ್ನೇನಾದರೂ ಮಾಡ್ಕೋದಿದ್ರೆ ಸ್ವಲ್ಪ ಬಿಸಿ ಸಿಹಿ ನೈವೇದ್ಯ ಮಾಡ್ಕೊಳ್ಳಿ. ಪೂಜೆ ಮಾಡ್ಕೊಂಡ್ಬಿಟ್ಟು ಅದನ್ನು ಆಷಾಢ ಮಾಸದ ಗುರುವಾರ ಈ ಪೂಜೆ ಮಾಡ್ಕೋತೀರಾ, ಶುಕ್ರವಾರನೂ ಕೂಡ ಸೇಮ್ ಪೂಜೆ ಆಗಬೇಕು, ಅದೇ ಪೂಜೆ ಆಗಬೇಕು. ಇವತ್ತೇನು ಮಾಡಿದ್ರಿ ಗುರುವಾರ ಅದೇ ಪೂಜೆ ಆಗಬೇಕು. ಆಯಿತಾ? ಅದಾದಮೇಲೆ ಬಿಟ್ಬಿಡಿ. ಈ ಗುರುವಾರ ಶುಕ್ರವಾರ ಪೂಜೆ ಮಾಡಿದ ಮೇಲೆ
ಆ ಮೀನುಗಳನ್ನ ಹಳದಿ ಬಟ್ಟೆ ಮೇಲೆ ಹಂಗೆ ಬಿಟ್ಬಿಡ್ಬೇಕು. ಮತ್ತೆ ಮುಂದಿನ ಆಷಾಢ ಮಾಸ ಅಂದ್ರೆ ಮುಂದೆ ಏನು ಆಷಾಢ ಮಾಸದಲ್ಲಿ ಗುರುವಾರ ಶುಕ್ರವಾರ ಬರುತ್ತಲ್ಲ, ಸೇಮ್ ಪೂಜೆ ರಿಪೀಟ್ ಆಗಿ 4 ಗುರುವಾರ ಶುಕ್ರವಾರ ಅದೇ ಪೂಜೆ ಆಗ್ಬೇಕು. ಇದಕ್ಕೆ ಮತ್ಸ್ಯ ಯುಗಳ ಮಹಾಲಕ್ಷ್ಮಿ ಪೂಜೆ ಅಂತ ಹೇಳ್ತೀವಿ. ಆಯ್ತು, 4 ಶುಕ್ರವಾರ ಆಯ್ತು ಪೂಜೆ. ಇನ್ನು 4 ಶುಕ್ರವಾರ ಆದ್ಮೇಲೆ ಆ ಜೋಡಿ ಬೆಳ್ಳಿ ಮೀನುಗಳಿರುತ್ತಲ್ಲ, ಅದನ್ನ ತಗೊಂಡು ಹೋಗಿ ನೀವು ಹಣ ಇಡುವಂತ ಬೀರೋನಲ್ಲಿ ಇಟ್ಬಿಡ್ಬೇಕು. ಮತ್ತೆ ಮುಂದಿನ ವರ್ಷ ಹೊಸ ಬೆಳ್ಳಿ ಮೀನು ತಗೊಳಂಗಿಲ್ಲ, ಅದನ್ನೇ ಯೂಸ್, ಲೈಫ್ ಲಾಂಗ್ ಅದೇ ಮೀನುಗಳನ್ನ ಯೂಸ್ ಮಾಡಬೇಕು. ಹೊಸ ಡಿಸೈನ್ ಬಂದಿದೆ, ಹೊಸ ಫ್ಯಾಷನ್, ಈಗ ಯೂಸ್ ಮಾಡಿದ್ರೆ ಮತ್ತೆ 2 ಹೊಸ ಬೆಳ್ಳಿ ಮೀನು ಕಂಡೀಷನ್. ಅದು ಫಸ್ಟ್ ನೀವೇನು ಆಷಾಢ ಮಾಸದಲ್ಲಿ ಪೂಜೆ ಮಾಡಿರ್ತೀರಿ, ನೀವು ಅದನ್ನು ಲೈಫ್ ಲಾಂಗ್ ಪೂಜೆ ಮಾಡಬೇಕು. ನಿಮ್ಮ ನೆಕ್ಸ್ಟ್ ತಲೆಮಾರಿಗೂ ಕೊಡಬೇಕು ಅಂದ್ರೆ ಆ ಮೀನುಗಳನ್ನೇ ನೀವು ಹಸ್ತಾಂತರ ಮಾಡಬೇಕು, ಅವ್ರು ಅದನ್ನ ಇಟ್ಟು ಪೂಜೆ ಮಾಡಬೇಕು. ಇದನ್ನ ಮಾಡಿ ನೋಡ್ಲಿ ನಮ್ಮ ವೀಕ್ಷಕರು ಫಾರ್ ದ ಫಸ್ಟ್ ಟೈಮ್. ನೀವು ಮಾಡಿ ನೋಡಿ, ಮರಿಬೇಡಿ. ಇಲ್ಲ, ನಾನು ಅಲ್ಲಿ ಈಗ ಜ್ಯುವೆಲ್ರಿ ಶಾಪು ನಾನು ಹೋದಾಗ ಬೆಳ್ಳಿ ಮೀನು ನೋಡಿರ್ತಿದ್ದೆ, ಯಾಕೆ ಅಂತ ನಿಜ ಗೊತ್ತಿರ್ಲಿಲ್ಲ. ಏನು ಬೆಳ್ಳಿ ಮೀನು ಇಟ್ಕೊಂಡು ಏನ್ ಮಾಡ್ತಾರೆ ಅಂತ ನಿಜ ಅಂತ ಐಡಿಯಾನೂ ಇರ್ಲಿಲ್ಲ. ಇವತ್ತು ಗೊತ್ತಾಯ್ತು ಯಾಕೆ ಲಕ್ಷ್ಮೀ ಸ್ವರೂಪ ಮಾಡಿ. ಇದರಿಂದ ಬಹಳ ಲಾಭಗಳಿದೆ. ಯಾವ ನಮ್ಮ ವೀಕ್ಷಕರು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ತರಿಸಿದ್ದಾರೆ ಮನೆಗೆ, ಅವರು ಆ ಲಕ್ಷ್ಮೀ ಫೋಟೋ ವಿಗ್ರಹದ ಜೊತೆಗೆ ಲಕ್ಷ್ಮೀ ಶ್ರೀಚಕ್ರದ ಯಂತ್ರದ ಎದುರುಗಡೆ ಆ ಮತ್ಸ್ಯಯುಗಳ ಜೋಡಿ ಮೀನು ಪೂಜೆ ಮಾಡಿಬಿಟ್ರಂತೂ ಅವರಿಗೆ ವರ್ಷದಲ್ಲಿ ಲಕ್ಷಾಂತರ ಹಣದ ಲಾಭ ಆಗ್ಲಿದ್ರೆ ಕೇಳಿ, ಅವರೇ ಫೋನ್ ಮಾಡಿ ಹೇಳ್ತಾರೆ, ಅವರೇ ಕಮೆಂಟ್ ಮಾಡ್ತಾರೆ, ಗುರುಗಳೇ ಈ ಆಷಾಢ ಮಾಸದ ಗುರುವಾರ ಶುಕ್ರವಾರ ಮತ್ಸ್ಯಯುಗಳ ಲಕ್ಷ್ಮೀ ಪೂಜೆಗೆ ಏನೋ ಪವರ್ ಇದೆ, ಸಾಕಷ್ಟು ಹಣ ಬರ್ತಾ ಇದೆ, ನಮ್ಮ ದಾಂಪತ್ಯದಲ್ಲಿ ಮಧುರತೆ, ತುಂಬ ಜಗಳಾಡ್ತಾ ಇದ್ವಿ ಗುರುಗಳೇ, ನಾವು ಒಬ್ರು ಮುಖ ಕಂಡ್ರೆ ಒಬ್ರು ಆಗ್ತಿರ್ಲಿಲ್ಲ, ಡೈವರ್ಸ್ವರೆಗೂ ಹೋಗಿತ್ತು, ಮಕ್ಕಳು ಮಾತು ಕೇಳ್ತಿರ್ಲಿಲ್ಲ, ಫೋನಿಗೆ ಅಡಿಕ್ಟ್ ಆಗಿದ್ದಾರೆ, ಅಥವಾ ನಮ್ಮ ಸಂಬಂಧಿಕರೇನೋ ನಮಗೆ ಏನೋ ತೊಂದರೆ ಮಾಡಿಸಿದ್ದಾರೆ, ಮಾಟ ಮಂತ್ರ ತಂತ್ರ ವಾಮಾಚಾರ ಸಮಸ್ಯೆ ಇರ್ಬೋದು, ಕೆಟ್ಟ ಕಣ್ಣು ದೃಷ್ಟಿ ಇರ್ಬೋದು, ಹೀಗೆ ಏನೇನೋ ಸಮಸ್ಯೆ ಇದ್ದರೂ ಕೂಡ ಅದ್ರ ಎಲ್ಲದರಿಂದ ಆ ಮತ್ಸ್ಯ ಯುಗಳ ಪೂಜೆ ಏನಿರುತ್ತೆ ಅದು ಅದರಿಂದ ಹೊರಗಡೆ ತೊಗೊಂಬರುತ್ತೆ. ಈ ಆಷಾಢ ಬರೀ ಒಂದು ಗುರುವಾರ ಶುಕ್ರವಾರ ಮತ್ಸ್ಯ ಯುಗಳ ಲಕ್ಷ್ಮೀ ಪೂಜೆ ಮಾಡಲಿ, ಸೆಕೆಂಡ್ ವೀಕ್ ಬರೋಷ್ಟರಲ್ಲೇ ಅವರೇ ಕಮೆಂಟ್ ಮಾಡಿರ್ತಾರೆ, ಗುರುಗಳ ಏನೋ ಇದೆ, ಸಮಥಿಂಗ್ ಈಸ್ ದೇರ್ ಅಂತ. ಬಟ್ ಶ್ರೀಚಕ್ರದ ಎದುರಿಗಿಟ್ಟು ಪೂಜೆ ಮಾಡಿದರೆ ಬಹಳ ಶ್ರೇಷ್ಠ. ಯಾರು ತರಿಸ್ಕೊಂಡಿಲ್ಲ, ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದನ್ನು ಬುಕ್ ಮಾಡಿಸ್ಕೊಂಡ್ರಂತೂ ನಾವು ಇಲ್ಲೇ ಇಟ್ಟು ಪೂಜೆ ಮಾಡಿ. ಆದರೆ ಬೆಳ್ಳಿ ಮೀನು ಕಳಿಸಲ್ಲ ನಾವು, ಬರೀ ಶ್ರೀಚಕ್ರ ಯಂತ್ರವನ್ನು ಮಾತ್ರ ಅವ್ರ ಮನೆಗೆ ಕಳಿಸ್ತೀವಿ. ಅವರು ನಂತರ ನೆಕ್ಸ್ಟು ಅವ್ರಿಗೆ ಮಾಡಲೇಬೇಕು. ಈಗ ಆಡಿಯನ್ಸ್ ಮೈಂಡಲ್ಲಿ ಬರುತ್ತೆ, ಗುರುಗಳೇ ಆಷಾಢ ಮಾಸದಲ್ಲಿ ನಾವು ಹಾಗಾದ್ರೆ ಸ್ಕಿಪ್ ಮಾಡ್ಕೊಂಡ್ಬಿಟ್ವಿ ಮತ್ಸ್ಯಯುಗಳ ಪೂಜೆ, ಮತ್ತೆ ಮಾಡಬಹುದಾ ಹೇಗೆ ಅಂತ. ಹೌದು. ಅದು ಬಂದಾಗ ಅದಕ್ಕೆ ಮತ್ತೆ ನಾವು ಬಹುಶಃ ಈ ನವರಾತ್ರಿಯ ಸಂದರ್ಭಕ್ಕಿಂತ ಮುಂಚೆ ಪಾಡ್ಕಾಸ್ಟ್ ಮಾಡ್ತೀವಿ. ಹೋದ ವರ್ಷ ನೀವು ಅದನ್ನ ದಸರಾ ಸಂದರ್ಭದಲ್ಲಿ ಪಾಡ್ಕಾಸ್ಟ್ ಮಾಡಿದ್ವಿ, ನೆನಪಿದೆ ಅನ್ಸುತ್ತೆ ನಿಮಗೆ. 9 ದಿವಸ ನವರಾತ್ರಿಯ ಅವತಾರಗಳು, ಯೂಸ್ ಮಾಡುವಂತಹ ಬಣ್ಣಗಳು, ಬಟ್ಟೆಗಳದೆಲ್ಲ ಮಾತಾಡಿದ್ವಿ. ಆಗ ನಾನು ಮತ್ತೆ ಮತ್ಸ್ಯಯುಗಳದ ಪೂಜೆ ಹೇಳ್ತೀನಿ ಯಾವ ಸಂದರ್ಭದಲ್ಲಿ ಅಂತ ಹೇಳಿ ವೀಕ್ಷಕರು ಕಾಯ್ತಾ ಇರ್ಲಿ. ಯಾಕೆ ಆಷಾಢ ಮಾಸದಲ್ಲೇ ಮಾಡ್ಬೇಕು? ಮಿಸ್ ಆದ್ರೆ ಏನ್ ಮಾಡ್ಬೋದು ಅಂತ ಹೇಳಿದ್ರಿ, ಯಾಕೆ ಆಷಾಢ ಮಾಸದಲ್ಲೇ ಮಾಡ್ಬೇಕು ಮತ್ಸ್ಯಯುಗಳ? ಆಷಾಢ ಮಾಸದಲ್ಲಿ ಏನು ಅಂದ್ರೆ, ನಾನು ಆಗ್ಲೇ ಹೇಳಿದಾಗೆ ಈ ಜಲತತ್ವದ ಅಧಿದೇವತೆಗಳು, ಜಲತತ್ವಕ್ಕೆ ಹೆಚ್ಚಿನ ಒಂದು ಪವರ್ ಇರುತ್ತೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಪ್ರಕೃತಿಯಲ್ಲಿ ಅದು ನರ್ಚರ್ ಆಗುವಂಥದ್ದು, ಬೆಳೆಯುವಂಥದ್ದು. ಈ ಮಳೆಗಾಲ ಆ ನೀರು ಬಿದ್ದಾಗ ನರ್ಚರ್ ಆದಾಗ ಪ್ರಕೃತಿ ಹಸರಾಗುತ್ತೆ. ಹಾಗೆ ಇಟ್ ಈಸ್ ಅ ಲಾಜಿಕ್ ದ್ಯಾಟ್ ಈ ಜಲತತ್ವ, ಈಗ ಮಾತೆ ಮಹಾಲಕ್ಷ್ಮಿ ಒಂದು ಸಮುದ್ರ ಮಂಥನದಿಂದ ಪ್ರಕಟಗೊಂಡಂತಹ ಅಧಿದೇವತೆ. ಆಮೇಲೆ ಈ ಆ ಮತ್ಸ್ಯ ಏನು ನಾರಾಯಣನ ಅವತಾರ ಇತ್ತು, ಜಗತ್ತೇ ಪ್ರಳಯ ಆದಾಗ ಆ ಮತ್ಸ್ಯ ಅವತಾರದಲ್ಲಿ ನಾರಾಯಣ ಜಗತ್ತು, ಮನುಷ್ಯರು, ದೇವಾನುದೇವತೆಗಳು, ಸಾಧು ಸಂತರು, ಋಷಿಮುನಿಗಳು ಎಲ್ಲರನ್ನ ತನ್ನ ಒಂದು ಸೇಫ್ ಆದಂಥ ಹ್ಯಾಂಡ್ಸಲ್ಲಿ ಒಂದು ಪ್ರೊಟೆಕ್ಟ್ ಮಾಡಿದ್ದಂತೆ. ಸೊ ಹಾಗಾಗಿ ಈ ಆಷಾಢ ಮಾಸಕ್ಕೆ ದೇವಾನುದೇವತೆಗಳ ಒಂದು ಒಂದು ಇದು ಇರುತ್ತೆ, ಆಶೀರ್ವಾದ ಇರುತ್ತೆ. ಅಂದರೆ ಜಲತತ್ವಕ್ಕೆ ಅಧಿದೇವತೆಗಳು, ಅದನ್ನ ನೀವು ಮಾಡಿದಾಗ, ಈಗ ಶ್ರೀಮನ್ನಾರಾಯಣ ಒಂದು ವಿಶೇಷವಾದಂತಹ ಇದರಲ್ಲಿ ಯಾವುದು, ಈ ಮಾಸದಲ್ಲೇನೆ ಯೋಗ ನಿದ್ರೆಗೆ ಜಾರುವಂಥದ್ದು. ಆ ಯೋಗ ನಿದ್ರೆಗೆ ಜಾರುವಾಗ ಏನಾಗತ್ತೆ ಅಂತಂದ್ರೆ, ನಾನು ಹೇಳಿದೆ ಡಿಸ್ಟರ್ಬ್ ಮಾಡಬಾರ್ದು, ಭಗವಂತ ತಪಸ್ಸಲ್ಲಿ ನಿರತರಾಗಿರ್ತಾನೆ, ಒಂದು ಅನುಗ್ರಹ ಸಿಗುತ್ತೆ. ಆಗ ಏನು ಮಾಡ್ತಾರೆ ಅಂದರೆ, ಈ ಪ್ರಕೃತಿಯ ಜವಾಬ್ದಾರಿ ನೇರವಾಗಿ ಏನಾಗಿರುತ್ತೆ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ಬಂದಿರುತ್ತಂತೆ. ಈಗ ವಿಷ್ಣು ನಾರಾಯಣ ದಂಪತಿಗಳು, ಈಗ ನಮ್ಮ ಸಂಸಾರದಲ್ಲೂ ಕೂಡ ಅಷ್ಟೇ, ಗಂಡ ಏನೋ ಬ್ಯುಸಿ ಇದ್ದಾರೆ, ಆಗ ಹೆಂಡತಿ ಇಲ್ಲ ಅವ್ರು ಬ್ಯುಸಿ ಇದ್ದಾರೆ, ಅವರು ಡಿಸ್ಟರ್ಬ್ ಮಾಡೋದು ಬೇಡ, ನಾನು ಅದನ್ನು ಜವಾಬ್ದಾರಿ ತಗೊಂಡು ನಿಭಾಯಿಸ್ತೀನಿ. ಅದೇ ರೀತಿ ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅಮ್ಮನವರಿಗೆ ಮೊರೆ ಹೋಗುವಂಥದ್ದು. ನಾನು ಆಗಲೇ ಹೇಳ್ತಾ ಇದ್ದೆ, ಈ ಪಾಡ್ಕಾಸ್ಟ್ ಶುರುವಾತಿನ ಬಿಗಿನಿಂಗಲ್ಲಿ ಹೇಳ್ತಾ ಇದ್ದೆ,
ಚಾಮುಂಡೇಶ್ವರಿ ಅಮ್ಮನವರಿಗೆ ಮೈಸೂರಲ್ಲಿ ಪ್ರತಿ ಶುಕ್ರವಾರ ವಿಶೇಷವಾದಂಥ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ತುಂಬ ಅಮ್ಮನವ್ರನ್ನ ನೋಡಬೇಕು, ಕಣ್ ತುಂಬ್ಕೋಬೇಕು, ಅಮ್ಮನವರ ಒಂದು ದರ್ಶನ ಭಾಗ್ಯ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಈ ಹೆಚ್ಚಿನ ಪ್ರಮಾಣದಲ್ಲಿ ದೇವಿ ಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಜಲತತ್ವ ಒಂದು ಅಮ್ಮನವರು ಪ್ರಕಟಗೊಂಡಿರುವಂಥದ್ದು. ಹಾಗಾಗಿ ಹೆಚ್ಚಿನ ಪೂಜೆ, ಹೆಚ್ಚಿನ ಫಲ ಕೊಡುತ್ತೆ ಆಷಾಢ ಮಾಸ. ಓಕೆ ಗುರುಜಿ, ನೀವಾಗಲೇ ಹೇಳಿದ್ರಿ ಈ ಬಾರಿ ಅಧಿಕ ಮಾಸ ಬಂದಿದೆ ಅಂತ ಹೇಳಿದ್ರಿ. ಬಟ್ ಯಾಕೆ ಪ್ರತಿ ವರ್ಷ ಅಧಿಕ ಮಾಸ ಬರಲ್ಲ? ಏನು ಆಷಾಢ ಮಾಸಕ್ಕಿಂತ ಅಧಿಕ ಮಾಸ ಯಾಕೆ ಪ್ರತಿ ವರ್ಷ ಬರಲ್ಲ? ಈ ಒಂದು ಕನ್ಫ್ಯೂಷನ್ ಕೂಡ ಜನರಿಗೆ ಸ್ವಲ್ಪ. ಹೌದು, ಅದು ಅಧಿಕ ಮಾಸ ಅನ್ನುವಂಥದ್ದು 3 ವರ್ಷಕ್ಕೆ ಒಮ್ಮೆ ಬರುವಂತಹದ್ದು. ಸೊ ಅದರ ಬಗ್ಗೆ ವಿಶೇಷವಾದಂತಹ ಪಾಡ್ಕಾಸ್ಟ್ಗಳನ್ನು ನಾವು ಮಾಡಿದ್ದೀವಿ ಈ ಹಿಂದೆ. ಸೊ ಅಧಿಕ ಮಾಸ ಅನ್ನೋದು ಬಂದಾಗ ಏನಾಗುತ್ತೆ ಅಂತಂದ್ರೆ, ಈಗ ನೋಡಿ, ಈಗ ನಿಜ ಜ್ಯೇಷ್ಠ ಮಾಸ ನಡೆಯುವಂಥದ್ದು ಈಗ ಅಟ್ ಪ್ರೆಸೆಂಟ್ ಇದ್ದೀವಿ. ಈಗ ಆಷಾಢ ಮಾಸ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಅಧಿಕ ಮಾಸ ಬರದೇ ಹೋಗಿದ್ರೆ, ಎಕ್ಸಾಂಪಲ್ ಈ ವರ್ಷ ಏನಾಗ್ತಿತ್ತು ಅಂದರೆ, ಈಗ ಎಟ್ ಪ್ರೆಸೆಂಟ್ ನಾವೇನು ಕೂತಿದ್ದೀವಿ, ಈಗ ಆಲ್ರೆಡಿ ಶ್ರಾವಣ ಮಾಸ ಆರಂಭ ಆಗಿರ್ತಿತ್ತು. ಸೊ ಈಗ ಆಷಾಢ ಮಾಸ ಆರಂಭ ಆಗುತ್ತೆ. ಈಗ ಈ ಪಾಡ್ಕಾಸ್ಟ್ ವೀಕ್ಷಕರ ಕೈಗೆ ಬಂದಾಗ ಆಷಾಢ ಮಾಸದಲ್ಲಿ ಇರ್ತಾರೆ, ಪೂಜೆ ಸಿದ್ಧತೆಗಳನ್ನು ಮಾಡ್ಕೋತಾ ಇರ್ತಾರೆ. ಮುಂದೆ ಶ್ರಾವಣ ಮಾಸ, ಭಾದ್ರಪದ ಮಾಸ, ಹೀಗೆಲ್ಲ ಹೋಗ್ತಾ ಹೋಗುತ್ತೆ. ಅಧಿಕ ಮಾಸ ಅದನ್ನು ಈ ವರ್ಷ ಅಂತೂ ವೀಕ್ಷಕರು ತುಂಬ ಖುಷಿ ಪಟ್ಟಿದ್ದಾರೆ. ಅಧಿಕ ಮಾಸ ಅಂದ್ರೇನು, ಅಧಿಕ ಮಾಸ ಯಾಕೆ ಬರುತ್ತೆ, ಅದರ ಫಲಗಳೇನು, ಎಲ್ಲವನ್ನ ನಾವು ವಿಸ್ತೃತವಾದ ಪಾಡ್ಕಾಸ್ಟ್ ಮಾಡಿದ್ದೀವಿ. ಖುಷಿ ಅನಿಸುತ್ತೆ, ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ರೆಮಿಡಿಗಳು ತುಂಬ ಪಾಪ್ಯುಲರ್ ಆಗಿದೆ, ತುಂಬ ಜನಕ್ಕೆ ಅದು ಯೂಸ್ಫುಲ್ ಕೂಡ ಆಗಿದೆ. ಹೌದು ಗುರುಜಿ. ಆಮೇಲೆ ಕೆಲವೊಂದೊಂದು ಇದರಲ್ಲಿ ಆಷಾಢ ಮಾಸದಲ್ಲಿ ಏನು ಒಳ್ಳೆ ಕಾರ್ಯ ಅಂದರೆ ಈಗ ಮದುವೆ ಆಗಿರ್ಬೋದು, ಇನ್ನು ಮತ್ತೊಂದಾಗಲಿ ಮಾಡೋದಿಲ್ಲ, ಯಾಕಾಗಿ ಗುರುಜಿ? ಹೌದು, ಆಷಾಢ ಮಾಸದಲ್ಲಿ ಏನಾಗುತ್ತೆ ಅಂತಂದರೆ 2 ಪ್ರಶ್ನೆಗಳು ಬರುತ್ತೆ ಅಲ್ಲಿ. ಅತ್ತೆ ಸೊಸೆ ಒಟ್ಟಿಗೆ ಇರಬಾರ್ದು, ಮತ್ತು ಈ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನುವಂತಹ ಒಂದು ಪ್ರತೀತಿ. ಏನಾಗುತ್ತೆ ಅಂತಂದರೆ, ಇಲ್ಲಿ ಮೊದಲು ನಾನು ಹೇಳಿದ ಹಾಗೆ ಯತಿಗಳು, ಸಾಧುಗಳು, ಸಂತರು, ಸನ್ಯಾಸಿಗಳು ನಡ್ಕೊಂಡು ಹೋಗಬೇಕಾದ್ರೆ ನಮ್ಮಿಂದ ಜೀವ ಜಂತುಗಳಿಗೇನು ಹಾನಿ ಆಗಬಾರ್ದು ಅಂತ ಎಲ್ಲಿ ಆಷಾಢ ಮಾಸ ಸ್ಟಾರ್ಟ್ ಆಯಿತು ಅಲ್ಲೇ ಚಾತುರ್ಮಾಸಕ್ಕೆ ಕೂರ್ತಾ ಇತ್ತು. ಈಗಲೂ ಕೂಡ ಚಾತುರ್ಮಾಸದ ಬಗ್ಗೆ ನೀವು ಕೇಳಿರ್ತೀರ. ಮಠಮಾನ್ಯಗಳಲ್ಲಿ ಚಾತುರ್ಮಾಸಕ್ಕೆ ಯತಿಗಳು ಕೂರ್ತಾರೆ. ಏನಾಗುತ್ತೆ, ಈ ಆಷಾಢ ಮಾಸ ಅಂತ ಬಂದಾಗ ಮೂಲ ಕಾರಣ ಮಹಾವಿಷ್ಣು ದೇವಶಯನಿ ಏಕಾದಶಿ ಎಂದು ಯೋಗ ನಿದ್ರೆಗೆ ಜಾರುವಂಥದ್ದು. ಯೋಗ ನಿದ್ರೆಗೆ ಜಾರಿದಾಗ ನಂಬಿಕೆ ಏನು ಅಂತಂದರೆ, ಈಗ ಭಗವಂತ ಯೋಗ ನಿದ್ರೆಯಲ್ಲಿದ್ದಾರೆ. ನಾನು ಮೊದಲೇ ಹೇಳಿದೆ, ಯೋಗ ನಿದ್ರೆ ಅಂದರೆ ಚೆನ್ನಾಗಿ ನಿದ್ದೆ ಮಾಡುವಂಥದ್ದಲ್ಲ, ಒಂದು ಯೋಗ ಆ ನಿದ್ರೆ ಎಲ್ಲ ಜಗತ್ತಿನ ಅರಿವುಗಳನ್ನು ಭಗವಂತ ತಿಳಿತಾ ಇರ್ತಾನೆ, ಗೊತ್ತಾಗ್ತಾ ಇರುತ್ತೆ ಆಗು ಹೋಗುಗಳೆಲ್ಲ. ಈ ಆಷಾಢ ಮಾಸದಲ್ಲಿ ಭಗವಂತ ಯೋಗ ನಿದ್ರೆಗೆ ಜಾರೋದ್ರಿಂದ ನಾವು ಶುಭ ಕಾರ್ಯಗಳನ್ನು ಮಾಡಬಾರ್ದು. ಒಂದು ಈ ಮಾಸವನ್ನು ಬಿಟ್ಟು ನೆಕ್ಸ್ಟ್ ಶ್ರಾವಣ ಮಾಸ, ಈಶ್ವರ ಅಮ್ಮನವರಿಗೆ, ಪಾರ್ವತಿ ಅಮ್ಮನವರಿಗೆ ಸಂಬಂಧಪಟ್ಟ ಮಾಸ, ಅದನ್ನು ಮಾಡ್ಕೊಳ್ಳೋಣ ಅಂಥೇಳಿ. ಅಂದರೆ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಿ, ಹೆಚ್ಚು ಪೂಜೆ ಮಾಡಿ, ಹೆಚ್ಚು ಭಗವಂತನ ಧ್ಯಾನದಲ್ಲಿ ತಲ್ಲೀನರಾಗಿ. ಈಗ ಇಲ್ಲಿವರೆಗೂ ನಾವು ಶುಭ ಕಾರ್ಯಗಳನ್ನು ಈ ಮಾಸದವರೆಗೂ ಮಾಡ್ಕೊಂಡು ಬಂದಿರ್ತೀವಿ, ಪ್ರಯರ್ ಟು ದ್ಯಾಟ್ ಜ್ಯೇಷ್ಠ ಮಾಸದವರೆಗೂ. ಮುಂದೆ ನಮಗೆ ಶ್ರಾವಣ ಮಾಸ ಆರಂಭ ಆಯಿತು ಅಂತಂದರೆ ನಮಗೆ ನೆಕ್ಸ್ಟ್ ಈಗ ಇದ್ರವರೆಗೂ ಯಾವಾಗ ಈ ದೀಪಾವಳಿ, ತುಳಸಿ ವಿವಾಹದವರೆಗೂ ಶುಭ ಕಾರ್ಯಗಳನ್ನು ಮಾಡ್ತೀವಿ, ರೆಸ್ಟ್ ಅಂತೂ ಸಿಗೋದೇ ಇಲ್ಲ. ಆಗ ಅವ್ರೇನು ಮಾಡಿದ್ರು ಅಂತಂದರೆ, ಈ ಮಾಸದಲ್ಲಾದರೂ ಅಟ್ಲೀಸ್ಟ್ ಭಗವಂತನಿಗೆ ಡೆಡಿಕೇಟ್ ಮಾಡೋಣ, ಇದನ್ನು ಸಮರ್ಪಣೆ ಮಾಡೋಣ, ಹೆಚ್ಚು ನೀವು ಏಕಾದಶಿ ವ್ರತ ಮಾಡಿ, ಆಮೇಲೆ ಈ ಆಷಾಢ ಮಾಸದ ಗುರುವಾರ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿ, ಭಕ್ತಿಯಲ್ಲಿ ತಲ್ಲೀನರಾಗಿ ಅಂತ ಡೆಡಿಕೇಟ್ ಮಾಡೋದಕ್ಕೆ ಇದನ್ನು ಮಾಡಿದರು. ಮಾಡಬಾರ್ದು ಅಂತ ಏನಿಲ್ಲ, ಆದರೆ ಅದು ನಂಬಿಕೆ, ಆಚರಣೆ, ನಮ್ಮ ಒಂದು ಪರಂಪರಾಗತವಾಗಿ ಬಂದಿರೋದ್ರಿಂದ ನಾವು ಅದಕ್ಕೆ ವಿರುದ್ಧವಾಗಿ ಹೋಗೋದು ಬೇಡ. ಹಿರಿಯರು, ಸನಾತನ ಸಂಪ್ರದಾಯ ಇರ್ಬೋದು, ವೇದಗಳಿರ್ಬೋದು, ಅದೇನು ಮಾರ್ಗದರ್ಶನ ಮಾಡಿದೆ ಮಾಡಬಾರ್ದು ಅಂಥೇಳಿ ನಾವು ಅದನ್ನು ಬಿಟ್ಟು ಹೋಗೋದು ಬೇಡ, ಔಟ್ ಆಫ್ ದ ಬಾಕ್ಸ್ ಹೋಗೋದು ಬೇಡ, ಅದನ್ನು ದಾರಿಯಲ್ಲೇ ಹೋಗೋಣ. ಮಾಡದೇ ಇರೋದು ವಾಸಿ. ಕೆಲವೊಂದು ಸಂದರ್ಭದಲ್ಲಿ ಅದಕ್ಕೆ ಕೆಲವೊಂದು ಪರಿಹಾರ ಕ್ರಮಗಳಿರುತ್ತೆ. ನಾವು ಹೆಚ್ಚು ಈಗ ಮದುವೆ, ಮುಂಜುವೆ, ನಾಮಕರಣ ಅಥವಾ ಹೊಸ ವ್ಯಾಪಾರ ಆರಂಭ, ಇಂಥದಕ್ಕೆಲ್ಲ ರಿಸ್ಕ್ ಹಾಕೋದಿಲ್ಲ, ಕೈ ಹಾಕೋದಿಲ್ಲ, ಬೇಡ ಅಂತ ಹೇಳಿ ಇದನ್ನು ಮಾಡ್ತಾರೆ. ಮತ್ತು ಶ್ರಾವಣ ಮಾಸದಲ್ಲಂತೂ ಈಗ ಬಂದೇ ಬಿಡುತ್ತಲ್ಲ, ಹೊಸ ಮದುವೆ ಆಗಲಿ, ಮುಂಜುವೆ, ನಾಮಕರಣ, ಮನೆ ಕಟ್ಟೋದು, ಗೃಹ ಪ್ರವೇಶ ಎಲ್ಲವೂ ಕೂಡ ಅಲ್ಲಿಂದ ಶುರು ಮಾಡ್ತಾರೆ. ಈ ಮಾಸದಲ್ಲಿ ಇಟ್ ಈಸ್ ಡೆಡಿಕೇಟೆಡ್ ಟು ನಮ್ಮನ್ನು ಕ್ಲೆನ್ಸ್ ಮಾಡೋದಕ್ಕೆ, ಭಕ್ತಿಯ ಕಡೆ ಹೆಚ್ಚು ವಾಲೋದಕ್ಕೆ ಇರುವಂತಹ ಮಾಸ ಆಗಿರೋದ್ರಿಂದ ಅದನ್ನು ಬೇಡ ಅಂತ ಹಿರಿಯರು ಹೇಳಿದರು. ಬಟ್ ಉಲ್ಲೇಖಗಳಲ್ಲಿ ಮಾಡ್ಕೋಬಾರ್ದು ಅಂತ ಎಲ್ಲೂ ಇಲ್ಲ, ಬಟ್ ಮಾಡ್ಕೊಳ್ಳದೇ ಇರೋದು ವಾಸಿ.
ಯಾಕೆಂದರೆ ಅಷ್ಟು ದಿನದಿಂದ ಅದನ್ನು ಸಂಪ್ರದಾಯ ನಾವು ಅದನ್ನು ಮುರಿಯೋದು ಬೇಡ, ಅದನ್ನು ಬ್ರೇಕ್ ಮಾಡೋದು. ಓಕೆ, ಅದೇ ನೀವು ಹೇಳ್ತಿದ್ರಲ್ಲ ಒಂಥರ ಕ್ಲೆನ್ಸ್ ಆಗೋದಕ್ಕಾಗಲಿ ಅಥವಾ ನೆಕ್ಸ್ಟ್ ನಾವು ಯಾವುದೇ ಹಬ್ಬಗಳು ಬರೋದಕ್ಕೆ ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕಾಗಲಿ ಎಲ್ಲದಕ್ಕೂ ಇದೊಂದು ಕರೆಕ್ಟ್ ಆದ ಮಾಸ ಅಂತ ಮುಂದೆ ಮಾಡ್ಕೊಳ್ಳೋಕೆ ಪ್ರಿಪೇರ್ ಆಗೋಕೆ ಒಂದು ಮಾಸ. ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಪ್ರತಿಯೊಂದು ಮಾಸದಲ್ಲಿ ಏನು ಮಾಡಬೇಕು ಅಂತ ಒಂದು ಲಾಜಿಕ್ ಇರುತ್ತೆ ಅಲ್ಲ. ಹಾಗೆ ಗುರುಜಿ, ಇನ್ನೇನಾದರೂ ಹೇಳೋದಿದೆಯಾ ಆಷಾಢ ಮಾಸದ ಬಗ್ಗೆ ಕೊನೆಯದಾಗಿ ವೀಕ್ಷಕರಿಗೆ? ಇದರಲ್ಲಿ ಒಂದು ಅತ್ಯದ್ಭುತವಾದಂತಹ ಒಂದು ರೆಮಿಡಿಯನ್ನು ತೊಗೊಂಬಂದಿದ್ದೀವಿ. ಯಾಕೆಂದರೆ ಪ್ರತಿ ವರ್ಷ ವೀಕ್ಷಕರು ನಮ್ಮ ಪಾಡ್ಕಾಸ್ಟ್ಗಳನ್ನು ನೋಡ್ತಾ ಇರ್ತಾರೆ, ಕುತೂಹಲದಿಂದ ಕಾಯ್ತಾ ಇರ್ತಾರೆ, ಗುರುಗಳು ಈ ಸಲ ಆಷಾಢ ಮಾಸದ ಗುರುವಾರ ಶುಕ್ರವಾರಕ್ಕೆ ಏನು ಪೂಜೆ ಹೇಳ್ತಾರೆ ಅಂತ ಹೇಳಿ. ಅವರು ಯೋಚನೆ ಮಾಡಿರಲಾರದ, ಒಂದು ಇಮ್ಯಾಜಿನ್ ಕೂಡ ಮಾಡಿರಲಿರೋದಕ್ಕೆ ಸಾಧ್ಯ ಇರಲಾರ್ದಂತಹ ಒಂದು ರೆಮಿಡಿಯನ್ನು ಅವರಿಗೆ ಇವತ್ತು ನಾವು ಉಡುಗೊರೆಯಾಗಿ ಕೊಟ್ಟಿದ್ದೀವಿ. ಇದೇ ಥರದ ಉಡುಗೊರೆಗಳನ್ನು ಮತ್ತೆ ಮುಂದಿನ 2ನೇ ಆಷಾಢ ಮಾಸದ ಗುರುವಾರ ಶುಕ್ರವಾರ 3, 4 ಈ ರೀತಿಯಾಗಿ ಕೊಡ್ತಾ ಹೋಗೋಣ. ಅವರು ನಮ್ಮ ವೀಕ್ಷಕರು ಕಾಯ್ತಾ ಇರಲಿ, ನೀವು ಕೂಡ ಕುತೂಹಲದಿಂದ ಕಾಯೋಣ. ಈ ಮತ್ಸ್ಯಯುಗಳ ಪೂಜೆ ಮಾಡಿ ಏನು ಕಮೆಂಟ್ ಮಾಡ್ತಾರೆ ಅಂತ ನಾವು ಕಾಯ್ತಾ ಇರ್ತೀವಿ. ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಯಾರು ಶ್ರೀಚಕ್ರ ಬುಕ್ ಮಾಡ್ಕೊಂಡಿಲ್ಲ, ತಕ್ಷಣ ತಡ ಮಾಡೋದು ಬೇಡ. ಇಮಿಡಿಯೇಟ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ಆಷಾಢ ಮಾಸದ ಪೂಜೆಯಲ್ಲಿ ಇಡಿಸ್ಬೋದು. ಓಕೆ ಗುರುಜಿ, ಆಷಾಢ ಮಾಸದ ಬಗ್ಗೆ, ಮತ್ಸ್ಯಯುಗಳ ಅಭಿಷೇಕದ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ರಿ. ತುಂಬ ಥ್ಯಾಂಕ್ಸ್ ಗುರುಜಿ. ಓಂ ನಮೋ ಭಗವತೆ ವಾಸುದೇವಾಯ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವಿಶೇಷವಾದ ಆಷಾಢ ಮಾಸದ ಪಾಡ್ಕಾಸ್ಟ್ನಲ್ಲಿ ನೀವು ಆಷಾಢ ಮಾಸ ಅಂದರೆ ಏನು, ಆಷಾಢ ಮಾಸದಲ್ಲಿ ವಿಶೇಷವಾಗಿ ಯಾವ ರೀತಿಯಾದಂಥ ಪೂಜೆ ಮಾಡಬೇಕು, ಮತ್ಸ್ಯಯುಗಳ ಅಭಿಷೇಕದ ಬಗ್ಗೆ ಕೂಡ ತಿಳ್ಕೊಂಡ್ರಿ. ಹಾಗೆ ಮೊದಲನೇ ವಾರ, ಆಷಾಢ ಮಾಸದ ಮೊದಲನೇ ವಾರ ಯಾವ ರೀತಿ ಪೂಜೆ ಮಾಡಬೇಕು, ಗುರುವಾರ ಮತ್ತು ಶುಕ್ರವಾರ. ಹಾಗೆ 2ನೇ ವಾರ ಕೂಡ ಯಾವ ರೀತಿಯಾದ ಪೂಜೆ ಮಾಡಬೇಕು, ರೆಮಿಡೀಸ್ ಯಾವ ರೀತಿ ಇರುತ್ತೆ, ಮೊದಲನೇ ವಾರದ ರೆಮಿಡೀಸ್ಗೂ 2ನೇ ವಾರದ ರೆಮಿಡೀಸ್ಗೂ ಏನಾದರೂ ಡಿಫ್ರೆನ್ಸ್ ಇರುತ್ತಾ, ಏನಾದರೂ ವ್ಯತ್ಯಾಸ ಇರುತ್ತಾ, ಯಾವ ರೀತಿಯಾದಂಥ ಪೂಜೆ ಮಾಡಬೇಕು ಅಂತ ಗುರುಜಿನೇ ಖುದ್ದಾಗಿ ಹೇಳ್ತಾರೆ. ಈ ಕ್ಯೂರಿಯಾಸಿಟಿ ನನ್ನಲ್ಲೂ ಇದೆ, ಹಾಗೆ ನಿಮ್ಮಲ್ಲೂ ಇರುತ್ತೆ ಅಲ್ವಾ. ಸೊ ಈ ಕ್ಯೂರಿಯಾಸಿಟಿನ ನಿಮ್ಮಲ್ಲಿ ನಾವು ಸಾಲ್ವ್ ಮಾಡೋದಕ್ಕೋಸ್ಕರನೇ ಗುರುಜಿ ಜೊತೆ ಮತ್ತೊಂದು ಪಾಡ್ಕಾಸ್ಟ್ ಜೊತೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ನೋಡ್ತಾ ಇರಿ ಜೀತ್ ಮೀಡಿಯಾ ನೆಟ್ವರ್ಕ್, ಎಂದೆಂದಿಗೂ ನಿಮ್ಮೊಂದಿಗೆ. ನೋಡಿ, ಈ ಆಷಾಢ ಮಾಸದ 2ನೇ ಗುರುವಾರ ಅಂತ ಬರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆದಂತಹ ಗುರುವಾರ. ಇಲ್ಲಿಂದ ನಮ್ಮ ಜೀವನ ತಿರುವು ಪಡೆಯುವಂತಹ ಗುರುವಾರ. ಆ ಗುರುವಾರದ ದಿನವೇ ನಾವು ಮಾತೆ ಮಹಾಲಕ್ಷ್ಮಿಗೆ ಈ ನೈವೇದ್ಯ ಮಾಡಬೇಕಾಗತ್ತೆ. ಅದೇನಪ್ಪ ಅಂತಂದ್ರೆ, ಜೀತ್ ಮೀಡಿಯಾ ನೆಟ್ವರ್ಕ್, ಎಂದೆಂದಿಗೂ ನಿಮ್ಮೊಂದಿಗೆ.